ಆತ್ಮಖ್ಯಾತಿ ಟೀಕೆ ಮಧ್ಯದೊಳಗೂ ಬಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯದಲ್ಲಿ ಬಂಧ ಅಧಿಕಾರದ 13ನೇ ಮಂಗಲ ಕಲಶಿದೆ. ನ ಆತ್ಮಾತ್ಮನೋ ಯಾತಿ ಯಥಾರ್ಥಕಾಂತಃ ತಸ್ಮಿನ್ ನಿಮಿತ್ತಂ ಪರಸಂಗ ಏವ ವಸ್ತು ಸ್ವಭಾವೋ ಲಯಮೋಹಿತಿ ತಾವತ್ ಅಯಂ ವಸ್ತು ಸ್ವಭಾವಂ ಉದೇತಿ. ಪ್ರಶ್ನೆ ಮಾಡಲಾಗಿತ್ತು, ಅದರ ಉತ್ತರವು ಈ ಪ್ರಕಾರವಿದೆ. ಪ್ರಶ್ನೆ ಏನು ಮಾಡಿತ್ತು? ರಾಗ ದ್ವೇಷ ಮೋಹ ಯಾವ ವಿಭಾವ ಅಶುದ್ಧ ಪರಿಣಾಮ ಅದವೋ ಅವುಗಳ ಕಾರಣ ಯಾವುದಿದೆ? ಜೀವದ್ರವ್ಯ ಇದೆಯೋ ಅಥವಾ ಮೋಹ ರೂಪದಿಂದ ಪರಿಣಮಿಸಿರುವಂಥ ಉದ್ಗಲ ಪಿಂಡ ಇದೆ ಅಂಥೇಳಿ ಪ್ರಶ್ನೆ ಇತ್ತು. ಅದರ ಉತ್ತರವು ಈ ಪ್ರಕಾರವಿದೆ. ಈ ವಸ್ತುವಿನ ಸ್ವರೂಪವು ಸರ್ವಕಾಲದಲ್ಲೂ ಪ್ರಕಟವಿದೆ. ಇಷ್ಟ ಉತ್ತರವೇ. ಪ್ರಶ್ನೆ ಕೇಳಿ ಪ್ರಶ್ನೆ 3 ಇದ್ದು ಹಾಗೆ ನೋಡಿದರೆ ರಾಗದ್ವೇಷ ಮೋಹದ ಕಾರಣ ಯಾವುದಿದೆ? ಒಂದು ಜೀವದ್ರವ್ಯದೆಯೋ? 2 ಮೂರನೇದ ಕರ್ಮರೂಪದಿಂದ ಪರಿಣಮಿಸಿರುವ ಮೋಹನೀಯದ ಉದ್ಗಲ ಪಿಂಡ ಇದೆ ಅಂಥೇಳಿ 3 ಪ್ರಶ್ನೆ ಇದ್ದು 3 ಪ್ರಶ್ನೆಗೆ ಒಂದು ಉತ್ತರ ಹೇಳಿದ್ದಾರೆ. ಏನ? ಈ ವಸ್ತುವಿನ ಸ್ವರೂಪವು ಯಾವ ವಸ್ತುವಿಂದ? ಪ್ರತಿಯೊಂದು ವಸ್ತುವಿಂದ. ವಸ್ತುವಿನ ಸ್ವರೂಪನ ಅಥವಾ ವಸ್ತುವಿನ ಈ ಸ್ವರೂಪವು ಈ ವಸ್ತುವಿನ ಸ್ವರೂಪವು ಅಥವಾ ವಸ್ತುವಿನ ಈ ಸ್ವರೂಪವು ಏನಿದೆ ಸರ್ವಕಾಲದಲ್ಲೂ ಪ್ರಕಟವಿದೆ. ವಸ್ತುವಿನ ಈ ಸ್ವರೂಪವು ಯಾವ ಸ್ವರೂಪ? ಇದ್ದುಕೊಂಡ ಪರಿಣಾಮ ಮಾಡೋದು, ನಿತ್ಯ ಇದ್ದುಕೊಂಡ ನಿರಂತರ ಪರಿಣಾಮ ಮಾಡೋದು. ಅದೇ ಇಷ್ಟು ತಿಳಿದರ ಪ್ರಶ್ನೆಗಳೆಲ್ಲ ಮುಗಿದು ಹೋಗ್ತವೆ. ವಸ್ತುವಿನ ಈ ಸ್ವರೂಪ ಯಾವುದನ್ನು ನೀವು ವಸ್ತು ಅಂಥೇಳಿ ನೋಡ್ತೀಯೋ, ನಮ್ಮನ್ನು ನಾವು ವಸ್ತು ಅಂಥೇಳಿ ನೋಡಲೇ ಇಲ್ಲ. ಶರೀರವನ್ನು ವಸ್ತು ಅಂಥೇಳಿ ನೋಡಲೇ ಇಲ್ಲ. ಯಾವ ಚೇತನ ಅಚೇತನ ಪದಾರ್ಥಗಳಿದ್ದಾವೆ, ನಮ್ಮ ಸಂಯೋಗದೊಳಗೆ ಬಂದಿದ್ದಾವೆ, ನಮ್ಮ ದೃಷ್ಟಿಯೊಳಗೆ ಬರ್ತಾ ಇದ್ದಾವೆ, ಅವುಗಳನ್ನು ನಾವು ವಸ್ತು ಅರ್ಥಾತ್ ಅವುಗಳ ವಾಸ್ತವ್ಯ ಇದೆ. ಈ ರೂಪದಿಂದ ನೋಡಲೇ ಇಲ್ಲ. ಹಾಗಾದರೆ ಯಾವ ಅವುಗಳ ವಾಸ್ತವ್ಯ ಇದೆಯೋ ಅವುಗಳ ಸ್ವರೂಪ ಏನಿದೆ? ನಿತ್ಯ ಇದ್ದುಕೊಂಡ ನಿರಂತರ ಪರಿಣಾಮ ಮಾಡೋದು. ಹಾಗಾದರೆ ಇಂದ್ರಿಯ ಜ್ಞಾನದ ಮೂಲಕ ಯಾವುದು ಕಂಡು ಬರ್ತಿದೆ ರೀ? ಇಂದ್ರಿಯ ಜ್ಞಾನದ ಮೂಲಕ ನಿತ್ಯ ಕಂಡು ಬರ್ತಿದೆ ಅನ್ನೋ ಪರಿಣಾಮನ ಕಂಡು ಬರ್ತಿದೆ. ಪರಿಣಾಮನ ವ್ಯಕ್ತ ಕಂಡು ಬರ್ತಿದೆ. ಯಾವುದರದ ವ್ಯಕ್ತ ಕಂಡು ಬರ್ತಿದೆ? ಆ ವಸ್ತುವಿಂದೇನು ವಸ್ತುವಿಂದ. ಇಂದ್ರಿಯ ಜ್ಞಾನಕ್ಕ ನಿತ್ಯ ಯಾವುದಿದೆಯೋ ಆ ವಿಭಾಗ ಕಂಡು ಬರುವುದಿಲ್ಲ. ಯಾವುದು ನಿರಂತರ ಪರಿಣಾಮಶೀಲ ಇದೆಯೋ ಅದು ಕಂಡು ಬರ್ತಿದೆ. ಆದ್ರೆ ಅದು ಕೂಡ ವಸ್ತುವಿಂದ ಕಂಡು ಬರ್ತಿದೆ, ಅವಸ್ತುವಿಂದ್ರಿ ಅವಸ್ತುವಿಂದನ. ಯಾಕೆ? ಇದು ವಸ್ತುನೇ ಅಲ್ರಿ. ಯಾವ ಜೀವದಲ್ಲಿ ಕ್ರೋಧ ಭಾವ ಕಂಡು ಬರ್ತಿದೆ ಅದು ವಸ್ತುವೇ ಅಲ್ಲ. ಇದೇನ್ರಿ? ಇಲ್ಲ. ಯಾವ ಈ ಶರೀರ ಕಂಡು ಬರ್ತಿದೆ ಅದು ವಸ್ತುವೇ ಅಲ್ಲ. ಅದರ ಸಲುವಾಗಿ ಅವಸ್ತುವಿನ ಶ್ರದ್ಧೆ. ಆಗಮದ ವಾಕ್ಯ ಹೇಳಿದ್ರೆ ಏನ? ಅತತ್ವ ಶ್ರದ್ಧೆ ಏನಿದೆ? ಅತತ್ವ ಶ್ರದ್ಧೆ ಏನಿದೆ ರೀ? ಮಿಥ್ಯಾತ್ವ ಇದೆ, ಅತತ್ವ ಶ್ರದ್ಧೆ. ಮಿಥ್ಯಾತ್ವದ ಪರಿಭಾಷೆ ಏನ? ಅತತ್ವ ಶ್ರದ್ಧೆ, ಅವಸ್ತುವಿನ ಶ್ರದ್ಧೆ. ಹಾಗಾದ್ರೆ ಅದನ್ನು ಮೊದಲು ಹೇಳಿ ಬಂದಿದ್ದಾರಲ್ಲ ಶ್ಲೋಕದೊಳಗೆ. ಏನ? ನಾನು
ಮನುಷ್ಯ ಇದ್ದೇನೆ, ನಾನು ಮನುಷ್ಯ ಇದ್ದೇನೆ. ಇದೇನು ಇದೆಯಲ್ಲ, ಇದು ಅವಸ್ತು ಇದೇನು ವಸ್ತು ಇದೆ ರೀ, ದೇಹ ಅಲ್ಲ. ನಾನು ಮನುಷ್ಯ ಇದ್ದೇನೆ ಅನ್ನೋದ ದೇಹಕ್ಕೆ ಸಂಬಂಧಿಸಿದ ಹಾಗೆ ಭಾವಲ್ಲ, ಆದ್ರೆ ಆತ್ಮನದ, ಅರೂಪಿ ಆತ್ಮನದ ತನ್ನದೇ ಭಾವ, ತನ್ನದೇ ಇದೆ ಅದು ಅಂಥೇಳಿನ ವಿಗ್ರಹಗತಿಯೊಳಗೂ ಕೂಡ, ದೇಹದ ಅಭಾವದೊಳಗೂ ಕೂಡ ದೇಹ ರೂಪದ ಅನುಭವ ಆಗ್ತಿದೆ. ವಿಗ್ರಹಗತಿಯೊಳಗೆ ಎಷ್ಟಿದೆ? ಅಧಿಕ ಅಂದ್ರೆ 4, ಅದಕ್ಕಿಂತ ಹೆಚ್ಚಿಗೆ ಇಲ್ಲವೇ ಇಲ್ಲ. ಅಲ್ಲಿ ಕೂಡ ಅನುಭವ ಯಾವುದರದಾಗ್ತಿದೆ? ದೇಹ ರೂಪ. ಹಾಗಾದ್ರೆ ಈ ಅತತ್ವ ಶ್ರದ್ಧೆಯ ಒಂದು ಉದಾಹರಣೆ ಕೊಡ್ರಿ ಅಂಥೇಳಿ ಹೇಳಿದ್ರೆ ಅತ್ಯಂತ ಸುಲಭ. ನಾನು ಮನುಷ್ಯ ಇದ್ದೇನೆ ಅನ್ನುವ ಯಾವ ಅನುಭವ, ಜ್ಞಾನ, ಪರಿಣಾಮ ಇದೆಯೋ ಅದೇನಿದೆ? ಏನಿದೆ? ಮಿಥ್ಯಾತ್ವವೇ ಅಥವಾ ಅತತ್ವ ಶ್ರದ್ಧೆ. ಅರೆ, ಈ ಅತತ್ವ ಶ್ರದ್ಧೆಯಿಂದ ಜೀವನಿಗೆ ಅನಂತ ಕಾಲದಿಂದ ಎಂಥ ಅನಂತ, ಎಂಥ ಅನಂತ, ಅನಂತ ಕಾಲ. ಅರ್ಥಾತ್ ನಿಜವಾಗಿ ಕಾಲ ಯಾವುದಿದೆ ರೀ? ನಿಜವಾಗಿ ಕಾಲ ಯಾವುದಿದೆ ಅಂತಂದ್ರೆ, ಜೀವನಿಗೆ ತನ್ನ ಸ್ವರೂಪವನ್ನು ತಿಳ್ಕೊಳ್ಳುವಂಥ ಯಾವ ಸಾಮರ್ಥ್ಯ ಪ್ರಗಟಿದೆಯೋ ಅದುವೇ ಜೀವದ ಸ್ವಕಾಲ ಇದೆ ರೀ. ಅಂಥ ಸ್ವಕಾಲಗಳು ಎಷ್ಟು ಬಾರಿ ಲಭಿಸಿದವ್ರಿ? ಅನಂತ ಬಾರಿ. ಅನಂತ ಕಾಲ ಅಂತಂದ್ರೆ ಇದು ಕಾಲ ಅಲ್ರಿ. ಉತ್ಸರ್ಪಿಣಿ, ಅವಸರ್ಪಿಣಿ, ಕಲ್ಪಕಾಲ, ಚತುರ್ಥ ಕಾಲ, ಇದು ಯಾವುದು ಕಾಲ? ಕಾಲ ಅಂದರೆ ಏನು? ತನ್ನ ಸ್ವರೂಪವನ್ನು ತಿಳ್ಕೊಳ್ಳುವಂತಹ ಸಾಮರ್ಥ್ಯ ಪ್ರಗಟ ಇರುವಂಥದ್ದು, ಅದು ಜೀವದ ಸ್ವಕಾಲ ಇದೆ ರೀ. ಹಾಗಾದ್ರೆ ಅಂಥ ಸ್ವಕಾಲಗಳು ಎಷ್ಟು ಲಭಿಸಿದು? ಅನಂತ. ಅದೇ ಏನಿದೆ ರೀ ಅನಂತ ಕಾಲದಲ್ಲಿ ಈ ಜೀವ ಅಖಂಡವಾಗಿ, ಅರೆ ಎಂಥದ್ದು ಈ ಜೀವದ ವಿಪರೀತ ಮನ್ನಣೆ ದೃಢ ಇದೆ. ದೇಶ ಬದಲೇ ಆಯಿತು, ಸಂಯೋಗ ಬದಲೇ ಆಯಿತು, ಕರ್ಮೋದಯ ಬದಲೇ ಆಯಿತು, ದೇಹ ಬದಲೇ ಆಯಿತು. ಆದ್ರೂ ದೇಹ ಅಂದ್ರೆ ನಾನು ಅನ್ನುವ ಯಾವ ವಿಕಲ್ಪ ಇಲ್ಲದ್ದನ, ಅಭ್ಯಾಸ ಇಲ್ಲದ್ದನ, ಪ್ರಶಿಕ್ಷಣ ಇಲ್ಲದ್ದನ ದೇಹ ನಾನು ಅನ್ನುವಂಥ ಯಾವ ಅನುಭೂತಿ ಇದೆಯಲ್ಲ, ಅದು ಬಿಟ್ಟು ಹೋಗಲೇ ಇಲ್ಲ, ಅದರ ಬದಲಾವಣೆ ಆಗಲೇ ಇಲ್ಲ. ಯಾವ ಪ್ರಕಾರ ಬೆಳಗಾಂದಲ್ಲಿರುವಂಥ ವ್ಯಕ್ತಿ ಸಮ್ಮೇದಗಿರಿಗೆ ಹೋದ ನಂತರ ಅವೇನು ಬದಲಿ ಆಗ್ತಾನೆ, ಬೇರಾವುದೋ ಊರಿಗೆ ಹೋದ ನಂತರ, ದೇಶಕ್ಕೆ ಹೋದ ನಂತರ ಅವನೇ ಅದನ್ರಲ್ಲ. ಹಾಗೆ ಈ ಜೀವ ಎರಡು ಮಾತ್ರೆ. ಈ ಜೀವ ನಾರಕಿ ಆಗಲಿ, ಏಕೇಂದ್ರಿಯ ಆಗಲಿ, ನಿಗೋದಿ ಆಗಲಿ, ಸ್ವರ್ಗದ ವೃದ್ಧಿಧಾರಿ ದೇವಾಗಲಿ, ಜೀವನ ಇದೆ ಒಂದು. ಇದು ಮೂಲ ಮಾತು. ಜೀವ ಏನೇ ಆದ್ರೂ ನಾರಕಿ ಆಗಲಿ, ಪಶು ಆಗಲಿ, ವೃದ್ಧಿಧಾರಿ ದೇವಾಗಲಿ, ಏಕೇಂದ್ರಿಯ ಆಗಲಿ, ಏನಿದೆ ರೀ? ಜೀವ ಜ್ಞಾನದರ್ಶನ ಸ್ವಭಾವಿ ಅರೂಪಿ ಜೀವವೇ ಇದೆ. ಇದು ಒಂದು ವಿಭಾಗ. ಅಂದ್ರೆ ಇದುವರೆಗೆ ಆ ಜೀವಕ್ಕೆ ಏನಿದೆ? ದೇಹ ಅಂದ್ರೆ ನಾನು ಅನ್ನುವ ಶ್ರದ್ಧೆಯೇ ವರ್ತಿಸ್ತಾ ಇದೆ. ಯಾವುದು ಪ್ರಬಲ ಇದೆ ರೀ ಅದರೊಳಗೆ? ಈ ಜೀವ ಏನೇ ಆದ್ರೂ, ನಾರಕಿ ಆಗಲಿ, ಪಶು ಆಗಲಿ, ಏಕೇಂದ್ರಿಯ ಆಗಲಿ, ರುಚಿಧಾರಿ ದೇವಾಗಲಿ, ಏನೇ ಆದ್ರೂ ಜ್ಞಾನದರ್ಶನ ಸ್ವರೂಪಿ ಅರೂಪಿ ಜೀವವೇ ಇದೆ. ಇದು ಒಂದು ಮಾತು. ಎರಡನೇ ಮಾತೇನು ಹೇಳಿತು? ಆ ಜೀವ, ಅಂಥ ಜೀವ ಎಂಥದ್ದ? ಜ್ಞಾನದರ್ಶನ ಸ್ವರೂಪಿ ಅರೂಪಿ ಜೀವ ದೇಹ ರೂಪದ
ರೂಪೀ ರೂಪದ ಅನುಭವ ಮಾಡ್ತಾ ಇದೆ. ಎಂದಿನಿಂದ ಜೀವಿದೆ ಅಲ್ಲ, ಅಂದಿನಿಂದ. ಹಾಗಾದ್ರೆ ಎರಡರೊಳಗೆ ಪ್ರಬಲ ಯಾವುದಿದೆ? ಇದು ಪ್ರಬಲ ಇದೆ. ಅದೇ ರೀ, ಆಗಿ ಹೋಗಿದೆ ಅನ್ರಿ, ಇದೆ ಅನ್ರಿ, ಇದೇ ಪ್ರಬಲ ಇದೆ ರೀ. ಅದು ಪ್ರಬಲ ಆಗಲೇ ಇಲ್ಲ. ಪ್ರಬಲ ಬಿಟ್ಟ ಅದು ದೃಷ್ಟಿಯೊಳಗೆ ಬರಲೇ ಇಲ್ಲ. ಅನಂತ ಬಾರಿ ದೃಷ್ಟಿಯೊಳಗೆ ತೆಗೆದುಕೊಳ್ಳುವಂತಹ ಸದವಕಾಶ ಲಭಿಸಿತು, ಆದ್ರೂ ದೃಷ್ಟಿಯೊಳಗೆ ಬರಲೇ ಇಲ್ಲ. ಹಾಗಾದ್ರೆ ಆ ಮಿಥ್ಯಾತ್ವದ ಪ್ರಾಬಲ್ಯ ಎಷ್ಟಿದೆ ಅಂತ ಹೇಳಿದ್ರೆ, ಕಾಲ ಸಾಪೇಕ್ಷ ಅನಂತ ಇದೆ ಅನ್ನೋದಿಲ್ಲ. ಪುಣ್ಯ ಪಾಪಗಳನ್ನು ಮೀರಿ ನಿಂತಿದೆ, ಅಷ್ಟು ಪ್ರಬಲ ಇದೆ ಅನ್ನೋದು ಇಲ್ಲ. ಏನು ಹಾಗಾದ್ರೆ ಅನ್ನೋದು ಒಂದೇ ಇದೆ. ತ್ರಿಕಾಲಿ ಸ್ವಭಾವಕ್ಕೆ ಭಾರಿಯಾಗಿ ನಿಂತಿದೆ ನೋಡಿ. ಹಾಗಾದ್ರೆ ಅಂಥದ್ದು ಯಾವುದಿದೆಯೋ ಆ ಮಿಥ್ಯಾತ್ವ, ಅತತ್ವ ಶ್ರದ್ಧೆ, ಅವಸ್ತುವಿನ ಶ್ರದ್ಧೆ, ಭೂತಾರ್ಥವಿದೆ ಶುದ್ಧನಯ, ಅಭೂತಾರ್ಥವಿದೆ ವ್ಯವಹಾರ. 11ನೇ ಗಾಥೆಯೊಳಗೆ ಹೇಳಿದರಲ್ಲ, ಅಲ್ಲಿ ಟೀಕಾಕಾರರು ಅಭೂತಾರ್ಥದ ಅರ್ಥ ಏನು ಮಾಡಿದರೆ, ಅಸತ್ಯಾರ್ಥ ಅವಿದ್ಯಮಾನ ವಸ್ತು ಅಂತ ಹೇಳಿ. ಅಭೂತಾರ್ಥದ ಪರ್ಯಾಯವಾಚಿ ಶಬ್ದ ಇದೆ ಅಸತ್ಯಾರ್ಥರೇ. ಅಭೂತಾರ್ಥದ ಅರ್ಥ ಇದೆ ಅಭೂತ್, ಅರ್ಥಾತ್ ಅವಿದ್ಯಮಾನ ಅರ್ಥ. ತಿಳಿತಾ ಇದೆ? ಅಸತ್ಯಾರ್ಥ ಮತ್ತು ಅಭೂತಾರ್ಥ ಒಂದೇ ಅರ್ಥ ಕೊಡ್ತಾವ್ರಿ. ಅಂದ್ರೆ ಏನ? ಅಸತ್ಯಾರ್ಥ ಅಂದ್ರೆ ಏನು, ಅಭೂತಾರ್ಥ ಅಂದ್ರೆ ಏನು? ಅವಿದ್ಯಮಾನ ವಸ್ತುವಿನೊಳಗ ತನ್ನತನದ ಶ್ರದ್ಧೆ. ಎಲ್ಲಿದೆ ಬಂಧ? ಎಲ್ಲಿದೆ? ಬಂಧದ ಸಲುವಾಗಿ ಕ್ರೋಧ ಮಾಡಬೇಕಾಗೋದ? ಬಂಧದ ಸಲುವಾಗಿ ಷಟ್ಕಾಯ ಜೀವದ ಹಿಂಸೆ ಮಾಡಬೇಕಾಗೋದ? ಬಂಧದ ಸಲುವಾಗಿ ಯಾವುದಾದ್ರೂ ವಸ್ತುವಿನ ಕುರಿತು ಲೋಭ ಮಾಡಬೇಕಾಗೋದ? ಭೋಗದೊಳಗೆ ಇಂದ್ರಿಯ ವಿಷಯದೊಳಗೆ ಲುಬ್ಧ ಆಗಬೇಕಾಗೋದ? ಬಂಧದ ಸಲುವಾಗಿ ಅದ್ಯಾವುದು ಅನಿವಾರ್ಯ ಇಲ್ಲ. ಅವಿದ್ಯಮಾನ ವಸ್ತುವಿನೊಳಗೆ ತನ್ನತನದ ಅನುಭೂತಿ ಶ್ರದ್ಧೆ ಏನಿದೆ ಅಲ್ಲ, ಅದು ಒಂದೇ ಬಂಧ ಇದೆ ರೀ. आदर मुनिराज अज्ञानी को समझाने के लिए असत्यार्थ जो व्यवहार नहीं उसका उपदेश देते हैं. ಲೋಭದಿಂದ ಬಂಧ, ಕ್ರೋಧದಿಂದ ಬಂಧ, ಕಷಾಯದಿಂದ ಬಂಧ ಹೇಳಿದರೆ ಆಗಮದ ವಚನ ಇದೆ ಅಲ್ಲ, ಕಷಾಯದಿಂದ ಬಂಧ ಅಂಥೇಳಿ. ಅದರ ಸತ್ಯ ಇದೆ ಅಸತ್ಯ ಇದೆ ರೀ. ಟೋಡರ್ ಮಲ್ಲರನ್ನ ಬೇಕ್ರಿ ಅದಕ್ಕ. ಯಾವುದಕ್ಕ? ಮುನಿರಾಜರ ಅಸತ್ಯಾರ್ಥದ ಕಥನ ಮಾಡ್ತಾರೆ ಅಂಥೇಳಿ ಹೇಳೋದಕ್ಕ. ಟೋಡರ್ ಮಲ್ಲರಂಥವ್ರು ಬೇಕಂತ ಹೇಳಿ ಯಾಕೆ ಹೇಳ್ತು? ಅವರ ಹೇಳಿದಾರಲ್ಲ. ಅಲ್ಲ, ಸಾಯಿಕ ಸಿದ್ಧ ಇರುವಂಥವ್ರು ಬೇಕ್ರಿ. ಸಾಯ್ಲಿಕ್ಕೆ ಸಿದ್ಧ ಇರುವಂಥವ್ರು ಅಂಥೇಳಿ ಅವರದೇ ಶಿಷ್ಯರ ಜೈಚಂದ್ ಚಾವಡ ಏನು ಹೇಳಿದ್ರು? ಎನಿತು ಪ್ರತಿಕೂಲತೆಯ ಸಹಿಸಿ ಮರಣವನೈದೆಯೂ ಕೂಡ ತತ್ವ ಕುತೂಹಲನ. ನಾವು ಸಾಯ್ಲಿಕ್ಕೆ ಸಿದ್ಧ ಬಿಟ್ಟ ನಮ್ದು ಯಾವುದೊಂದು ಗೌನ ಮಾಡಲಿಕ್ಕೆ ತಯಾರಿ. ಗೌನ ಮಾಡಲಿಕ್ಕೆ ಅಂದ್ರೆ ಧರ್ಮ ಆಗೋದಿಲ್ಲ ಸುಧಾರ. ಯಾರ ಕೈ ಹಿಡಿತಾರೆ ಅವ್ರ ಕೈ ಹಿಡ್ಕೊಂಡು ಹೋಗೋವ್ರೆ. ನಾವು ಒಮ್ಮೆ ಕರ್ಮ ಕೈ ಹಿಡಿತಿದ್ದೀವಿ, ಒಮ್ಮೆ ಸಂಯೋಗ ಕೈ ಹೌದು ಅಥವಾ ಇಲ್ರಿ? ಅನುಕೂಲ ಕಾಣಿಸ್ತು ಅಂತಂದ್ರೆ ಅದರ ಬೆನ್ನ ಹಚ್ಚಿದೇವನ್ನಲ್ಲ. ಧರ್ಮ ಆಗುವುದಿಲ್ರಿ. ಧರ್ಮ ಅಷ್ಟು ಹಗರ ವಸ್ತು ಅಲ್ಲ, ಅಷ್ಟು ಸುಲಭ ವಸ್ತು ಅಲ್ಲ. ಎಲ್ಲೇ ಅನುಕೂಲ ಕಾಣಿಸ್ತಿದೆ ಅವ್ರ ಜೊತೆಗೆ ಹತ್ರ ಮಾಡ್ಬೇಕಂತೇವ್ರಿಗೆ. ಎಷ್ಟು ಇದರದ ವಿಸ್ತಾರ ಬೇಕಾದಷ್ಟೇ ನೋಡ್ರಿ ನೀವು. ಭಾಳ ಅಂತಂದ್ರ ಬಹಳ
ಮಿಥ್ಯಾತ್ವದ ಆಳ, ಅಗಾಧ ಆಳತೆ. ಮೇಲೆ ಒಂದು ಎಲೆ ಚಿವುಟಿ ಹಾಕಿ ನಾವು ವೃಕ್ಷದ ನಾಶ ಮಾಡಿದ್ವಿ, ಭವರೂಪಿ ವೃಕ್ಷದ. ಆದರೆ ಒಂದು ಎಲೆ ಕೂಡ ನಾವು ಚಿವುಟಿ ಹಾಕೇ ಇಲ್ಲ. ಅದನ್ನೇ ಅಪ್ಪಾಜಿ ಹೇಳಿದ್ರು, ಒಂದು ಭವ ಕಡಿಮೆ ಆಯಿತು ಅಂತಂದ್ರೆ ಈ ಜನವಾಣಿಯ ಸಂಯಮ ಸಾರ್ಥಕ ಅಂದ್ರಲ್ಲ. ಹಾಗಾದ್ರೆ ಒಂದು ಭವ ಕೂಡ ನಾವು ಕಡಿಮೆ ಮಾಡುವಂಥ, ಒಂದು ಎಲೆಯನ್ನು ಕೂಡ ಚಿವುಟಿ ಹಾಕುವಂಥ ಕಾರ್ಯ ನಮ್ಮಿಂದ ಆಗಿಲ್ಲ. ಭವರೂಪಿ ವೃಕ್ಷದ ಮೂಲ ನಾಶ ಮಾಡೋದು ಬಹಳ ಮುಂದಿನ ಮಾತು ಇದೆ. ಅದೇನು ಸಂಸಾರ ವೃಕ್ಷ ತೋರಿಸಿದಾರಲ್ಲ, ಎಷ್ಟು ಅಸಹಾಯದನ್ರಿ ಅವ, ಎಷ್ಟು ಅಸಹಾಯದಾನೆ. ಆದರೂ ಕೂಡ ಅಲ್ಲೇ ಇರಬೇಕಂತಾನೆ, ಅದನ್ನೇ ಹೋಗಿಸಬೇಕಂತಾನೆ. ಕೈ ಸೋಲೋದೇನಿಲ್ರಿ, ಎಷ್ಟೊತ್ತು ಹಿಡಿಬಹುದು. ಕೈ ಸೋತ ನಂತರ ಎಲ್ಲಿ ಬಿದ್ದು ಬಿಡವ. ಅಂಥದ್ದೇನು ಕಬ್ಬಿಣದ್ದು ಇದೆ ಕೈಯ, ದೇಹದ ಭಾರವನ್ನೆಲ್ಲ ಕೈ ಮೇಲೆ ಅರೆ ಅಂಥೇಳಿ ವ್ಯವಸ್ಥೆ ಆಗಿದೆ. ಕಾಲ ಮೇಲೆ ನಿಲ್ಲಬಹುದು, ಕೈ ಮೇಲೆ ದೇಹದ ಭಾರ ಹಾಕಿ ಇರೋದು ಸಾಧ್ಯ ಇಲ್ರಿ. ಎಂಥ ಮೇಧಾವಿ ಅದನ್ರಿ ಅವನು ಸಂಸಾರ ವೃಕ್ಷವನ್ನು ತೋರಿಸಿದಂಥವ. ಅದರ ವಿಚಾರ ಮಾಡುವುದಿಲ್ಲ. ಈ ಜೀವ ಕಥೆ ಕಟ್ಟಿ ಹೇಳ್ತಿದೆ, ಆನಂದ ಮನ್ನಿಸಿ ನಡಿ. ಮತ್ತು ಎಲ್ಲಿ ಮುಂದೆಲ್ಲಿ ಘೋರ ಕಾನನದೊಳಗೆ, ಸಂಸಾರ ರೂಪದ ಕಾನನದೊಳಗೆ ಸಿಕ್ಕಿ ಹಾಕೊಳ್ಳುವ ಸಲುವಾಗಿ. ಪ್ರಶ್ನೆಗೆ ಆಚಾರ್ಯ ಭಗವಂತರ ಉತ್ತರ ಹೇಳಿದರು. ಸೂರ್ಯಕಾಂತ ಮಣಿ, ಸ್ಫಟಿಕ ಮಣಿ ಅಂಥೇಳಿ ಭಗವಾನ್ ಕುಂದು ದೇವ ಹೇಳಿದರು. ಸೂರ್ಯಕಾಂತ ಮಣಿಯನ್ನ ಅಮೃತ ಚಂದ್ರಾಚಾರ್ಯ ಹೇಳಿದರು. ದೃಷ್ಟಾಂತ ತಿಳ್ಕೊಳ್ಳಿಕ್ಕೆ ಬರ್ತಿದೆ ಅಂದ್ರೆ ಚರ್ಚೆ ಮಾಡೋದೇನ, ದೃಷ್ಟಾಂತವನ್ನ ತಿಳ್ಕೊಳ್ಳುವ ಉದ್ಯಮ ಮಾಡೋದೇನ. ಸ್ಫಟಿಕ ಮಣಿ ಹೇಗಿದೆ ರೀ? ನಿರ್ಮಲ ಇದೆ, ನಿರ್ಮಲ ಇದೆ. ಬೆಳ್ಳಗಿದೆ ಅಂದ್ರೆ ಹೇಗಿದೆ? ನಿರ್ಮಲ ಇದೆ, ಪಾರದರ್ಶಿ ಇದೆ, ನಿರ್ಮಲ ಇದೆ. ಹಾಗಾದ್ರೆ ಅದರ ಎದುರಿಗೊಂದು ಕೆಂಪು ದಾಸವಾಳವನ್ನ, ತಮಾಲ ಪತ್ರವನ್ನ ಹೇಳಿದ್ರಲ್ಲ. ಮೂರು ದೃಷ್ಟಾಂತ ಹೇಳಿದಾರೆ. ಮೂರು ಯಾಕೆ ಹೇಳಿದ್ರು? ಮೂರು ಮೋಹರಾಗದ್ವೇಷದ ಸಲುವಾಗಿ ಹೇಳಿದ್ದಾರೆ, ರಾಗದ್ವೇಷ ಮೋಹದ ಸಲುವಾಗಿ ಹೇಳಿದ್ದಾರೆ. ಅದು ಆ ವರ್ಣದ್ದು ಕಾಣಿಸ್ತಿದೆ ಏನಿಲ್ರಿ? ಸ್ಫಟಿಕ ಯಾಕೆ ಕಾಣಿಸ್ತಿದೆ? ಅದಕ್ಕೆ ಕಾಣಿಸೋದೇನಿದೆ? ಒಂದು ವರ್ಣಮಯ ಅಥವಾ ಕೆಂಪು ದಾಸವಾಳ ಪುಷ್ಪವನ್ನು ಅದರ ಎದುರಿಗೆ ಕೆಂಪು ಬಟ್ಟೆಯನ್ನು ಇರಿಸಿದ ನಂತರ ಸ್ಫಟಿಕಮಣಿ ಯಾಕೆ ಕಾಣಿಸ್ತಿದೆ? ಕೆಂಪಾಗಿ ಕಾಣಿಸ್ತಿದೆ. ಅದೇನಿದೆ ರೀ? ಅದೇನಿದೆ? ಸ್ಫಟಿಕದ ಅವಸ್ಥಾ ಇದೆ, ಆದ್ರೆ ಕೆಂಪಿದೆನಾ? ಇಲ್ಲ. ಏನಿದೆ? ಸ್ಫಟಿಕವೇ ಇದೆ, ಸ್ಫಟಿಕದೇ ಅವಸ್ಥೆ ಇದೆ. ಆ ಅವಸ್ಥೆ ಏನು ಹೇಳ್ತಾ ಇದೆ? ನಾನು ಕೆಂಪಾಗಿದ್ದೇನೆ, ಸ್ಫಟಿಕಮಣಿ ಕೆಂಪಾಗಿದೆ ಅಂತ ಹೇಳಿ ಹೇಳ್ತಾ ಇದೆಯೋ? ದೃಷ್ಟಾಂತ ಹೇಳುವಂಥ ಆಚಾರ್ಯ ದೇವರ ಅದನ್ನ ಹೇಗೆ ದೃಷ್ಟಾಂತದೊಳಗೆ ತಕ್ಕೊಳ್ಬೇಕಾದ್ರೆ ಹೇಗೆ ನೋಡಿದ್ರು? ಸ್ಫಟಿಕಮಣಿ ಕೆಂಪಾಗಿದೆ ಅಲ್ಲ, ಕೆಂಪು ಬಟ್ಟೆಯ ಸಂಯೋಗದಿಂದ. ಹಾಗಾದ್ರೆ ಸ್ಫಟಿಕಮಣಿ ನಾನು ಕೆಂಪಗಿದ್ದೇನೆ ಅಂಥೇಳಿ ಹೇಳ್ತಾ ಇದೆಯನ? ಕೆಂಪಗಿದ್ದೇನೆ ಅಂಥೇಳಿ ಅನುಭವಂತೂ ಮಾಡ್ತಾ ಇಲ್ಲ. ಹೇಳ್ತಾ ಇದೆ ಅನ್ನ ಲೋಕಕ್ಕ? ಇಲ್ಲ. ಹಾಗಾದ್ರೆ ಏನು ಹೇಳ್ತಾ ಇದೆ? ನಾನು ನಿರ್ಮಲ ಇದ್ದೇನೆ. ಸ್ಫಟಿಕದ ಇನ್ನೊಂದು ಅರ್ಥನ ಅಥವಾ ಸ್ಫಟಿಕ ಶಬ್ದದ ಅರ್ಥನ ನಿರ್ಮಲ್. ಯಾವ ಪ್ರಕಾರ? ಈಗ ಅಭೂತಾರ್ಥ ಶಬ್ದದ ಅರ್ಥ ಅವಿದ್ಯಮಾನ ಅರ್ಥ ಅಂತ ಹೇಳಿ ಹೇಳ್ತಲ್ಲ, ಹಾಗೆ ಸ್ಫಟಿಕ ಶಬ್ದದ ಅರ್ಥನ ಏನಿದೆ? ನಿರ್ಮಲ್. ಹಾಗಾದ್ರೆ ಕೆಂಪು ರೂಪದಿಂದ ಪರಿಣಮನ ಮಾಡ್ತಾ ಇರುವಂತಹ ಸ್ಫಟಿಕ
ಆ ಕೆಂಪದು ಪ್ರಸಿದ್ಧಿ ಮಾಡ್ತಾ ಇದೆ, ನಿರ್ಮಲತೆ ಪ್ರಸಿದ್ಧಿ ಮಾಡ್ತಾ ಇದೆ. ಪ್ರಸಿದ್ಧಿ ಯಾವುದ್ರ? ಸಂಯೋಗಿ ವಸ್ತುವಿನ ಪ್ರಸಿದ್ಧಿ ಮಾಡ್ತಾ ಇದೆ. ನಾನು ಸಂಯೋಗ ರೂಪ ಆಗಿದ್ದೇನೆ ನೋಡು ಅಂತ ಹೇಳಿ ಹೇಳ್ತಾ ಇದೆ. ಪೂರ್ಣ ಅದು ಕೆಂಪನ ಆಗಿದೆ, ಹೌದೇನಿಲ್ರಿ? ಆ ಕೆಂಪನ್ನು ಬಿಟ್ಟು, ಆ ವರ್ಣವನ್ನು ಬಿಟ್ಟು ಅದರ ನಿರ್ಮಲತೆ ಬೇರೆ ಕಂಡು ಹಿಡಿಲಿಕ್ಕೆ ಬರುವುದಿಲ್ಲ. ಆದ್ರೆ ಅದು ನಿರ್ಮಲತೆಯನ್ನು ಬಿಟ್ಟು ಬೇರೆ ಆಗೇ ಇಲ್ರಿ. ಆಚಾರ್ಯ ದೇವರು ನೋಡಿದ್ದ ಅದ ನಿರ್ಮಲತೆಯನ್ನು ಬಿಟ್ಟು ಕೊಟ್ಟು ವರ್ಣಮಯ ಆಗೇ ಇಲ್ಲ. ಹಾಗಾದ್ರೆ ನಾನು ದೇಹ ರೂಪ ಅಂತೇಳಿ ಅನುಭವ ಮಾಡುವ ಜೀವ ದೇಹದ ಪ್ರಸಿದ್ಧಿ ಮಾಡ್ತಾ ಇದೆಯೋ ಅಥವಾ ಜ್ಞಾನದ? ಜ್ಞಾನ ದೇಹ ರೂಪ ಆಗಿದೆಯೇನ? ದೇಹದ ಪ್ರಸಿದ್ಧಿ ಅಂತೂ ಮಾಡ್ತಾ ಇಲ್ಲ, ಜ್ಞಾನ ದೇಹ ರೂಪ ಅಂತೂ ಆಗಿಲ್ಲ. ಹಾಗಾದ್ರೆ ಪ್ರಸಿದ್ಧಿ ಯಾವುದರದ್ದು ಮಾಡ್ತಾ ಇದೆ? ಜ್ಞಾನದ್ರೆ. ಜ್ಞಾನ ಇದು ವಸ್ತು ಸ್ವರೂಪ. ಇದು ಜೈನ ಆಚಾರ್ಯರು ತಿಳಿಸಿಕೊಡುವಂಥ ನನ್ನ ಅವ್ಯಕ್ತದೊಳಗೂ ಕೂಡ ಅವ್ಯಕ್ತ ಅನ್ನೋದು ನಿಜವಾಗಿ ನಮಗೆ ಅನುಭವದೊಳಗೆ ಬರ್ತಾ ಇಲ್ಲ, ಅಷ್ಟು ಮಾತ್ರ ಅವ್ಯಕ್ತರೇ. ಆದ್ರೆ ವ್ಯಕ್ತನೇ ಇದೆ ರೀ, ನಿರ್ಮಲತೆಯಲ್ಲಿ ವ್ಯಕ್ತನೇ ಇದೆ. ಆದ್ರೆ ನಮಗೆ ಕೆಂಪು ಕಾಣಿಸ್ತಾ ಇದೆ. ಅಲ್ಲಿ ಯಾವ ವರ್ಣ ಅದರೊಳಗೆ ಪ್ರವೇಶ ಮಾಡಿಲ್ಲ, ಆ ವರ್ಣದ ಸಮೀಪ ಅದು ಹೋಗಿಲ್ಲ, ಆ ವರ್ಣವನ್ನು ತನ್ನೊಳಗೆ ಧಾರಣ ಮಾಡಿಲ್ಲ. ಅದೇ ಪ್ರಕಾರ ಮನುಷ್ಯನ್ನುವಂಥ ಭಾವವನ್ನ, ಮನುಷ್ಯ ಶರೀರವನ್ನಲ್ಲ, ಮನುಷ್ಯ ಶರೀರಕ್ಕೆ ಕಾರಣ ಯಾವುದಿದೆ ಅಂದರೆ ನಾಮಕರ್ಮ ಅಲ್ಲ. ಮನುಷ್ಯನ್ನುವಂಥ ಭಾವೇನು ವ್ಯಕ್ತ ಇದೆಯಲ್ಲ, ಆ ಭಾವದ ಅನುಭವ ಮಾಡುವಂಥದ್ದ ಆ ಭಾವರೂಪ ಆಗಿಲ್ರಿ. ಆ ಭಾವರೂಪ ಆದ್ರೆ ಅದರ ಅನುಭವ ಯಾಕೆ ಮಾಡೋದ್ರಿ? ಅದ ಅದ್ಭುತ ಮಾತಾಗಿದೆ ಪ್ರಭು. ಆದ್ರೆ ಅಮೃತ ಚಂದ್ರಾಚಾರ್ಯರ ಟೀಕಾಕಾರರು ಅದಾರಲ್ಲ, ಅವ್ರು ಸ್ಫಟಿಕ ಮನಿ ಹೇಳಲಿಲ್ಲ. ಯಾಕ? ತಂದೊಂದೇನ್ರ ವಿದ್ವತ್ತಾಗಿ ಹೇಳ್ಬೇಕಲ್ಲ ಅವ್ರಿಗೆ. ಅದಕ್ಕೆ ಸೂರ್ಯಕಾಂತ ಮನಿ ಹೇಳಿದ್ರು. ಅವ್ರ ವಿಶೇಷತೆಯನ್ನು ಆಚಾರ್ಯರು ಹೇಳಿದ್ದನ್ನ ಹೇಳಿದರ. ಹೀಗಿದೆ ಏನ್ರಿ ಟೀಕಾಕಾರ? ಯಾರಿಗಂತಾರೋ? ಹಿಂದಿನ ಆಚಾರ್ಯ ದೇವರು ಹೇಳಿರುವಂಥ ಶಬ್ದದ ಅರ್ಥವನ್ನ ಇಂದಿನ ಜನರಿಗೆ ತಿಳಿಯುವ ಹಾಗೆ ಬರೆಯೋದು ಅಥವಾ ಹೇಳೋದೇನಿದೆ ಅದು ವ್ಯಾಖ್ಯಾನ ಅಥವಾ ಟೀಕಾ ಇದೆ. ಹಾಗಾದ್ರೆ ಸೂರ್ಯಕಾಂತ ಮನಿ ಹೇಳಿದರು ನೋಡ್ರಿ. ಅದು ಯಾಕಪ್ಪ ಅಂತಂದ್ರ ಪ್ರಶ್ನೆ ಕೇಳಿದ್ದಲ್ಲ. ಏನ್ ಕೇಳಿದ್ದ? ರಾಗದ್ವೇಷ ಮೋಹ ರೂಪದ ಅಶುದ್ಧ ಪರಿಣಾಮಗಳ ಯಾವ ಕಾರಣದಿಂದ ಆಗ್ತವೆ? ಜೀವದ್ರವ್ಯದಿಂದ ಆಗ್ತವೆಯೋ ಅಥವಾ ಮೋಹಕರ್ಮ ರೂಪದಿಂದ ಪರಿಣಮಿಸಿದ ಪುದ್ಗಲ ಪಿಂಡದಿಂದ ಆಗ್ತಾವ? ಪ್ರಶ್ನೆ ಎಷ್ಟು ಏನಿದೆ? ಯಥಾರ್ಥ ಇದೆ, ವಿಷಯವನ್ನು ಸ್ಪಷ್ಟ ಮಾಡುವಂಥದ್ದು ಇದೆ. ಹಾಗಾದ್ರೆ ಉತ್ತರದೊಳಗ ಅವರು ಸ್ಫಟಿಕ ಮನಿ ಹೇಳಲಿಲ್ಲ, ಸೂರ್ಯಕಾಂತ ಮನಿ ಹೇಳಿದರು. ಯಾಕೆ ಅಂತಂದ್ರೆ ಪ್ರಾರಂಭನ ಅವರು ಹಾಗೆ ಮಾಡಿದಾರಲ್ಲ. ಏನ? ಕಾರ್ಯವಾಗುವಲ್ಲಿ ಎರಡು ಕಾರಣ ಇರ್ತಾವ. ಯಾವ? ಒಂದು ಉಪಾದಾನ ಕಾರಣ, ಒಂದು ನಿಮಿತ್ತ ಕಾರಣ. ಉಪಾದಾನ ಕಾರಣ ಯಾವ್ದ? ದ್ರವ್ಯದೊಳಗಿರುವಂಥ ಗರ್ಭಿತ ಶಕ್ತಿ ಯಾವುದರಲ್ಲಿ ಕಾರ್ಯ ಆಗ್ತಿದೆ ಅಲ್ಲ, ಅದರೊಳಗನ ಆ ಪ್ರಕಾರದ ಶಕ್ತಿ ಇದೆ. ಮತ್ತು ಅದು ಕಾರ್ಯ ಆದ ನಂತರ ಮತ್ತೆ ಬದಲಿಯಾಕಾಗ್ತಿದೆ. ಅದು ಆ ಸಮಯದ ಶಕ್ತಿ ಇದೆ. ಅದಕ್ಕೆ ಒಂದು ಮಾತಿನೊಳಗೆ ಎಲ್ಲ ಬಂತು ನೋಡ್ರಿ. ಏನ? ಈ ವಸ್ತುವಿನ ಸ್ವರೂಪವು ಸರ್ವಕಾಲದಲ್ಲೂ ಹೀಗೆ ಇದೆ, ಪ್ರಕಟವಿದೆ. ಹೀಗೆ ಇದೆ ಅಲ್ಲ, ಪ್ರಕಟನೆ ಇದೆ. ಪ್ರಕಟ ಇದೆ ಏನಿಲ್ಲ. ಯಾವುದ?
ವಸ್ತುವಿನ ಈ ಸ್ವರೂಪ, ಈ ವಸ್ತುವಿನ ಸ್ವರೂಪಕ್ಕಿಂತ ವಸ್ತುವಿನ ಈ ಸ್ವರೂಪದೊಳಗ ನಮ್ಗೆ ಅಧಿಕ ಏನಾಗ್ತಿದೆ, ಸ್ಪಷ್ಟ ಆಗ್ತಿದೆ. ವಸ್ತುವಿನ ಈ ಸ್ವರೂಪವು ಸರ್ವಕಾಲದಲ್ಲೂ ಪ್ರಕಟವಿದೆ. ಯಾವ ಸ್ವರೂಪ? ಪರಿಣಾಮನಾಗೋದ. ಅರೆ ಪರಿಣಾಮನಾಗೋದ. ವ್ಯಕ್ತಿ ಇದ್ದಾನಲ್ಲ, ಅವ ಮಗು ಇದ್ದ, ಆಮೇಲೆ ಬಾಲಕ ಆದ, ತರುಣ ಆದ, ಪ್ರೌಢ ಆದ, ವೃದ್ಧ ಆದ, ಶವ ಆದ. ಹೌದು, ಇದು ಪ್ರಕಟ ಇದೆ ಏನಿಲ್ರಿ. ನಿನ್ನೆ ಶಾಂತ ಇದ್ದ, ಈಗ ಕ್ರೋಧ ಮಾಡ್ತಾ ಇದ್ದಾನೆ. ಮೊದಲೆಲ್ಲ ಮಾತಿಗೆ ಕ್ರೋಧ ಮಾಡ್ತಿದ್ದ, ಈಗ ಶಾಂತ ಆಗಿದ್ದಾನೆ. ಇದೆಲ್ಲ ಏನಿದೆ ರೀ? ಇದೇನಿದೆ? ವಸ್ತುವಿನ ಪ್ರಕಟ ಸ್ವರೂಪ ಇದೆ ರೀ. ಇನ್ನು ಸ್ವಲ್ಪ ವಿಸ್ತಾರ ಮಾಡಿದ್ರ ವಸ್ತುವಿನ ಪ್ರಕಟ ಸ್ವರೂಪ ಅಂತಂದ್ರ ಬದಲಾಗುವಂಥದ್ದನರೇ. ಪ್ರಕಟ ಅರ್ಥಾತ್ ವ್ಯಕ್ತ ಕಾಣಿಸ್ತಾನೆ ಇದೆಯಲ್ಲ, ಏನ ಬದಲಾಗ್ತಾ ಇರೋದು ಕಾಣಿಸ್ತಾ ಇದೆ ಏನಿಲ್ಲ. ಸೂರ್ಯ ಉದಯಕ್ಕೆ ಬಂದಿದ್ದಾನೆ, ನಡುಬಾನಿನಲ್ಲಿ ಬರ್ತಾನೆ, ಪಶ್ಚಿಮದೊಳಗೆ ಇಳಿದು ಹೋಗ್ತಾನೆ, ಅಷ್ಟಾಗಿ ಹೋಗ್ತಾನೆ. ಹಾಗಾದ್ರೆ ಬಂದಿದ್ದೆ ಅದೇ ಅದು ವಸ್ತುವಿನ ಸ್ವರೂಪ ಇದೆ. ಯಾವುದ? ನಿರಂತರ ಬದಲಿ ಆಗೋದು. ಹಾಗಾದ್ರೆ ರಾಗದ್ವೇಷ ಮೋಹ ರೂಪದ ಅಶುದ್ಧ ಪರಿಣಾಮ ಯಾವ ಕಾರಣದಿಂದ ಆಗ್ತಾವ? ಯಾವ ಕಾರಣದಿಂದ ಆಗ್ತಾವ? ಅದು ವಸ್ತುವಿನ ಸ್ವರೂಪ ಇದೆ. ಮುಗಿದು ಹೋಯ್ತೇನಿಲ್ರಿ, ಮತ್ತು ಜಿಜ್ಞಾಸೆ ಇಲ್ಲವೇ ಇಲ್ಲ. ಅದರ ಸಲುವಾಗಿ ಸಂಕ್ಷಿಪ್ತ ರುಚಿಯುಳ್ಳ ಶ್ರೋತೃ ಮತ್ತು ವಿಸ್ತಾರ ರುಚಿಯುಳ್ಳ ಶ್ರೋತೃ ಅಂತ ಹೇಳಿ ಹೇಳ್ತಾರೆ. ಪ್ರಶ್ನೆಗೆ ಉತ್ತರ ಹೇಳಿದರೆ ಅವರ ಏನು ಹೇಳಿದರು? ಈ ವಸ್ತುವಿನ ಸ್ವರೂಪವು ಸರ್ವಕಾಲದಲ್ಲೂ ಪ್ರಕಟವಿದೆ. ಆಯ್ತರೆ. ಆಮೇಲೆ ಮುಂದೇನಿದೆಯಲ್ಲ ಅದೆಲ್ಲ ಅದರದೇ ವಿಸ್ತಾರ. ಜೀವ ಭಿನ್ನ, ಉದ್ಗಲಾಶ್ಚ ಭಿನ್ನ. ತತ್ವದ ಸಾರ ಅಷ್ಟೇ ಇದೆ ರೀ. ಉಳಿದುದೆಲ್ಲವೂ ಇದರದೇ ವಿಸ್ತಾರ ಇದೆ. ಅಷ್ಟು ಲಕ್ಷ್ಯದೊಳಗೆ ಬರ್ತಾ ಇಲ್ಲಲ್ಲ ನಮಗೆ. ಜೀವಂ ಅಜೀವಂ ದವ್ವಂ. ದ್ರವ್ಯದವು ಎರಡದವು. ಏನ? ಒಂದು ಜೀವ, ಒಂದು ಅಜೀವ. ಎರಡದವೇನು? ಆರದವು. ಆರಿರುವೆಳದೊಳಗೆ ಎರಡದವು. ಎರಡಿದ್ದುದನ್ನ ಆರದವು. ಆರದವೇನು? ಅನಂತದವು. ಆರಿದ್ದದ್ದನ್ನ ಅನಂತದವು. ಅನಂತಿದ್ದದ್ದು ಆರೇ ಅದವು. ಇದೆಲ್ಲ ಎಷ್ಟು ಆನಂದದಾಯಕ ವಿಷಯ ಇದೆ ರೀ. ಸಂಸಾರದ ಯಾವುದನ್ನ ಪ್ರತಿಕೂಲ ಅಂತಾನೋ ಇವ ಅವಸ್ಥೆ ಮತ್ತು ಘಟನೆಗಳನ್ನ ಅವೆಲ್ಲವನ್ನ ತಿರೋಭೂತ ಮಾಡುವಂಥದ್ದಿದೇನಿಲ್ರಿ. ಏನ? ಜಿನಾಗಮದ ಕಥನ ಅಂಥೇಳಿ ನಿನ್ನ ಚಂಚಲವಾದಂಥ ಮನಸ್ಸು ರೂಪದ ಮಂಗನನ್ನ ಶ್ರುತರೂಪದ ಸ್ಕಂಧ ವೃಕ್ಷದ ಮೇಲೆ ವಿಹಾರ ಮಾಡಲಿಕ್ಕೆ ಬಿಡಪ್ಪ. ಅದು ಆನಂದದಿಂದ ಅಲ್ಲಿ ವಿಹಾರ ಮಾಡ್ತಿದೆ. ಆನಂದದಿಂದ ಬೇರೆ ಬೇರೆ ಇದೆಯಲ್ಲ, ಬೇರೆ ಬೇರೆ ಇದೆ. ಏನು ಬೇರೆ ಬೇರೆ ಇದೆ? ಏನು ಬೇರೆ ಬೇರೆ ಇದೆ? ಎರಡಿರುವೆಳದೊಳಗೆ ಆರಿದ್ದಾವೆ, ಆರಿದ್ರನು ಎರಡೇ ಇದ್ದಾವೆ. ಆರಿರುವೆಳದೊಳಗೆ ಅನಂತಿದ್ದಾವೆ, ಅನಂತಿದ್ರನು ಆರೇ ಇದ್ದಾವೆ. ತತ್ವ ಅನಂತ ಇದ್ದಾವೆ, ತತ್ವ ಅನಂತಿರುವೆಳದೊಳಗೆ ಏಳೇ ಇದ್ದಾವೆ. ಏಳಿದ್ರನು ಕೂಡ ಏಳು ಬಾಹ್ಯದ್ದು ಇದ್ದಾವೆ. ಒಂದು ಆತ್ಮನಿಗೆ ಆತ್ಮ ಉಪಾಧಿ ಇದ್ದಾನೆ. ಎಷ್ಟು ನೀವು ವಿಷಯಕ್ಕೆ ತಗೊಳ್ತೀರಿ ಅಷ್ಟು ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಜ್ಞಾನಕ್ಕೆ ಎಂಥ ಆಹಾರ ಇದೆ ರೀ, ಎಂಥ ಆಹಾರ ಇದೆ ಜ್ಞಾನಕ್ಕ? ಅತೃಪ್ತಿಕರವಾದ ಪರಮ ತೃಪ್ತಿದಾಯಕ ಆಹಾರ ಇದೆ. ಅತೃಪ್ತಿಕರ ಮತ್ತ ಬೇಕನ್ನಿಸ್ತಿದೆ, ಮತ್ತೆ ಬೇಕನ್ನಿಸ್ತಿದೆ. ಬೇಕನ್ನಿಸಿದ್ರೂ ಕೂಡ ಪರಮ ಆನಂದ, ಪರಮ ತೃಪ್ತಿ. ಅದಕ್ಕೆ ಅತೃಪ್ತಿಕರ ಇದ್ರೂ ಪರಮ ತೃಪ್ತಿದಾಯಕ ಆಹಾರ. ಅದನ್ನು ಬಿಟ್ಟ ನಾವು ಎಲ್ಲಿ ಆಕುಲತೆ ಇದೆ, ಎಲ್ಲಿ ದುಃಖದ ದಾಹ ಇದೆ, ಅಲ್ಲಿ ಯಾಕೆ ನಮ್ಮ ಜ್ಞಾನವನ್ನು ಕಳಿಸ್ತೇವೆ? ಆಕುಲತೆ ಇದೆ, ದುಃಖದ ದಾಹ ಇದೆ. ದಾಹ ರಾಗ ರೂಪದ ಅಗ್ನಿಯ ಕಣದಿಂದ ಏನಿದೆ? ಏನಿದೆ? ರಾಗ ರೂಪದ ಅಗ್ನಿಯ ಒಂದು ಕಣ ಅದರಿಂದ ಏನಾಗ್ತಿದೆ? ಮಹಾ ದುಃಖ. ಆನಂದ ಆಗ್ತಾ ಇದೆಯಲ್ಲ, ಅದು ದುಃಖ ಇದೆ.
ಉಭಯ ಕುಶಲೋಪರಿ ಆನಂದ ಇದೆ ದುಃಖ ಇದೆ ಅಂಥೇಳಿನ ಅಲೌಕಿಕ ಆನಂದ ಅಂದ್ರೆ ಇದಕ್ಕೆ ನೀ ಗೊಂದಲಕ್ಕೀಡಾಗಬೇಡ ಅಂಥೇಳಿ ಅಲೌಕಿಕ ಆನಂದ ಅಂದ್ರೆ ಮತ್ತೇನು ಹೇಳಿದ್ರು ಅತೀಂದ್ರಿಯ ಆನಂದ ಅಂಥೇಳಿ ಹೇಳಿದ್ರು. ಅದನ್ನು ನೋಡ್ಲಿಕ್ಕೆ ಬರುವುದಿಲ್ಲ, ಕೇಳಲಿಕ್ಕೆ ಬರುವುದಿಲ್ಲ, ಆಘ್ರಾಣಿಸಲಿಕ್ಕೆ ಬರುವುದಿಲ್ಲ. ಅರೆ ಸಿಹಿ ಇದೇನು ಕಹಿ ಇದೆ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ಕರ್ಮ ಮಾತ್ರ ಕಹಿ ಸಿಹಿ ಹುಳಿ ಎಲ್ಲ ಇದೆ. ಅಲ್ಲಿ ಕಾರಂದದೊಳಗೆ ಇಷ್ಟು ಸಾಮಾನ್ಯ ವಿಷಯ ಎಲ್ಲರಿಗೂ ಇದಾಗಲಿಲ್ಲ. ಕರ್ಮ ರೂಪದಿಂದ ಬಂದಾಗುವಂಥ ವರ್ಗಣಗಳಲ್ಲೇ ಸಿಹಿ ಕಹಿ ಮೊದಲಾದ ಎಲ್ಲ ಗುಣ ಇದಾವೆ. ಅಂಥೇಳಿ ನಾವು ಒಂದು ಕರ್ಮದ ಉದಯ ನಮಗೆ ಸಿಹಿ ಅನ್ನಿಸ್ತಿದೆ, ಒಂದು ಕರ್ಮದ ಉದಯ ಕಹಿ ಅನ್ನಿಸ್ತಿದೆ, ಒಂದು ಕರ್ಮದ ಉದಯ ಹುಳಿ ಅನ್ನಿಸ್ತಿದೆ. ಹೇಗಂಥೇಳಿ ತಮ್ಮ ಜೀವನದೊಳಗೆ ತಾವು ಅವಲೋಕನೆ ಮಾಡೋದ್ರಿ. ಸ್ಪಷ್ಟನೆ ಹೇಳಿದ್ದಾರೆ. ಸರ್ವಾರ್ಥ ಸಿದ್ಧಿಯೊಳಗೆ ಬಂದದ್ದು ನವೀನ ವಿಷಯ ಇತ್ತರಿ. ಅಲ್ಲಿ ಹೋದಾಗ ಇಲ್ಲಿ ವಾಚನ ಮಾಡಿದೇವ್ರಲ್ಲ ಸರ್ವಾರ್ಥ ಸಿದ್ಧಿ ಪೂರಾ ಆಯ್ತೇನಾಗಲಿಲ್ಲ, ಆಯಿತು. ಹಾಗಾದ್ರೆ ಇಲ್ಲಿ ನಮ್ಮ ವಾಚನದೊಳಗೆ ಬಂದದ್ದಿತ್ತು, ನನಗೆ ಅಲ್ಲಿ ಅನುಕೂಲ ಆಯಿತು. ಅಲ್ಲೇ ಸ್ಟೇಜ್ ಮೇಲೆ ಕೂತಲ್ಲೇನ ಕಿಸ್ಮೆ ಹೈ ಸರ್ವಾರ್ಥ ಸಿದ್ಧಿ ಕಿಸ್ಮೆ ಹೈ ಅಂಥೇಳಿ ಅವ್ರು ಸಂಜೀವ್ ಗೋಧಾ ಕೇಳಿದ್ದಾರೆ. ತೆಗೆದರು ಅದನ್ನು, ಅದಿತ್ತಲ್ಲ ಅವ್ರದ್ದು ಏನದ ಟ್ಯಾಬ್ಲೆಟ್, ಅದನ್ನು ತೆಗೆದ್ರು. ಆಮೇಲೆ ರೂಮ್ ಒಳಗೆ ಬಂದ ಅಲ್ಲಿ ಕೇಳಿದಳಕ್ಕೆ, ಯಾರೋ ವಿಶಿಷ್ಟ ಇದ್ದಳು ನೋಡ್ರಿ, ಕಾರಂದಾದ ಸಮಾಜದೊಳಗೆ ಪ್ರತಿಷ್ಠಿತ ಇದ್ದಳು, ಪುಸ್ತಕ ಅನುವಾದ. ಆ್ಯಂಡ್ ಇದು ಆಚಾರ್ಯ ಭಗವಂತರ ಶಬ್ದದ ಮರ್ಮವನ್ನು ತಿಳಿಯುವ ಸಲುವಾಗಿ ಸ್ವಲ್ಪ ಏನು ಬೇಕ್ರಿ, ಆಂತರಿಕ ಭವದಿಂದ ಬಿಡುಗಡೆ ಹೊಂದುವ ರುಚಿ ಬೇಕು, ಮತ್ತು ಆಚಾರ್ಯರ ಅಭಿಪ್ರಾಯವನ್ನು ತಿಳ್ಕೊಳ್ಳುವ ಸಲುವಾಗಿ ಅದಕ್ಕೊಂದು ವಿಶಿಷ್ಟ ಏನು ನಿವೃತ್ತಿ ಅಂದರೆ ಜಿಜ್ಞಾಸೆ ಅಂದರೆ ಬೇಕ್ರಿ. ಶಬ್ದದೊಳಗನೆ ಇದೆಯಲ್ಲ, ಕರ್ಮ ಸಿಹಿ ಕಹಿ ಹುಳಿ ಇದೇನಿಲ್ಲ. ಇದೆ ಅರೆ ಸಿಹಿ ಅಂದ್ರೆ ಅದರದ ನಾಲ್ಗೆ ಮೂಲಕ ರುಚಿ ನೋಡಬೇಕು, ಹೀಗೆ ಅರ್ಥ ಅಲ್ರಿ. ನಾಲಿಗೆಯಿಂದ ಯಾವುದು ರುಚಿ ನೋಡ್ತಿದೆಯಲ್ಲ ಅದು ಕೂಡ ಜ್ಞಾನದ ವಿಭಾಗ ಇದೆ. ಹಾಗಾದರೆ ಕರ್ಮೋದಯದಿಂದ ಪ್ರಾಪ್ತವಾಗುವಂಥ ಸಂಯೋಗದೊಳಗೆ ಯಾವ ರಸ ಬರ್ತಿದೆಯಲ್ಲ ಅದು ಜ್ಞಾನದ ವಿಭಾಗ ಇದೆ ರೀ. ಜ್ಞಾನದ ಇದ್ರೂ ಕೂಡ ಕರ್ಮದ ಅನುಸಾರ ಇದೆ ರೀ. ಅದಕ್ಕೆ ನಿಮಿತ್ತ ನೈಮಿತ್ತಿಕ ನಿನ್ನೆ ನೀವು ಫೋನ್ ಮಾಡಿದ್ರಲ್ಲ, ನಿಮಿತ್ತ ನೈಮಿತ್ತಿಕ. ಅರೆ ಈ ನಿಮಿತ್ತ ನೈಮಿತ್ತಿಕ ಭಾವದಿಂದ ಬಂಧ ಕಂಡು ಬರ್ತಿದೆ, ಸಂಸಾರ ಇದೆ. ಅರೆ ದೀರ್ಘ ಚರ್ಚೆ ಆಯಿತು. 311 ಗಾಥೆ ಏನಿದೆ? ಕರ್ತೃಕರ್ಮ ಸಂಬಂಧವು ಉಪಚಾರದಿಂದ ಇದೆ. ಸ್ಪಷ್ಟ ಆಗದಿದ್ರ ಮತ್ತು ವಿಚಾರ ಮಾಡೋದು. ಪುರುಷ ಮತ್ತು ಪ್ರಕೃತಿ, ಅಲ್ಲಿ ಆತ್ಮ ಮತ್ತು ಪ್ರಕೃತಿ ಅಂತ ಹೇಳಿ ಹೇಳಿದ್ದಾರೆ. ಆದ್ರೆ ಅದಕ್ಕಿಂತ ಮೊದಲು ಸಮಯಸಾರದಲ್ಲಿ ಶಬ್ದ ಬಂದದ್ದಿದೆ, ಪುರುಷ ಮತ್ತು ಪ್ರಕೃತಿ. ಪುರುಷ ಅಂದ್ರೆ ಆತ್ಮ, ಆತ್ಮ ಮತ್ತು ಪ್ರಕೃತಿ ಅಂದ್ರೆ ಜ್ಞಾನಾವರಣಾದಿ ಕರ್ಮ. ಪುರುಷ ಅಂದ್ರೆ ಆತ್ಮ. ಆತ್ಮ ಮತ್ತು ಜ್ಞಾನಾವರಣಾದಿ ಕರ್ಮದಲ್ಲಿ ಏನಿದೆ ರೀ? ನಿಮಿತ್ತ ನೈಮಿತ್ತಕ್ಕೆ ಸಂಬಂಧ ಇದೆ ಅಂಥೇಳನ ಇಲ್ಲಿ ಹೇಳಿದರೆ. ಇಲ್ಲಿ ನಿನ್ನೆ ಸ್ಪಷ್ಟ ಮಾಡಿದ್ದಿತ್ತು, ರಾಗದ್ವೇಷ ಮೋಹ ರೂಪ ಪರಿಣಾಮಕ ಅಶುದ್ಧ ಪರಿಣಾಮಕ ನಿಮಿತ್ತ ಯಾವುದಿದೆ? ಮೋಹನೀಯ ಕರ್ಮ ಇದೆ ರೀ. ಮೋಹನೀಯ ಕರ್ಮ ಸಾತಾ ಕರ್ಮ ಅಥವಾ ಸಾತಾ ಕರ್ಮ ಅಲ್ರಿ. ಒಂದಿಷ್ಟು ಜ್ಞಾನದ ಮಟ್ಟ ಮೇಲೆ ಬಂದಿದೆ ಏನಿಲ್ರಿ. ಆಗಮದೊಳಗ ಕೃಷಿ ಮಾಡುವುದರಿಂದ, ವ್ಯಾಪಾರ ಮಾಡುವುದರಿಂದ ಜ್ಞಾನದ ಮಟ್ಟ ಒಂದು ಸ್ವಲ್ಪ ಮೇಲೆ ಬಂದಿದೆ ಏನಿಲ್ರಿ? ಬಂದಿದೆ. ಯಾವ ಭಾವವನ್ನು ಹೇಳ್ತಾರೋ ಆ ಭಾವಕ್ಕ ಯೋಗ್ಯ ನಿಮಿತ್ತವನ್ನು ಹೇಳ್ತಾರೆ. ಯಾವ ಕರ್ಮವನ್ನು ಹೇಳ್ತಾರೋ ಆ ಕರ್ಮಕ್ಕೆ ಯೋಗ್ಯ ಭಾವವನ್ನು ಹೇಳ್ತಾರೆ. ಇದು ನಿಮಿತ್ತ ನೈಮಿತ್ತಕ್ಕೆ ಸಂಬಂಧ ಇದೆ ರೀ. ನಿಮಿತ್ತ ನೈಮಿತ್ತಿಕ ಭಾವ. ಅರೆ ಭಾವ, ಭಾವ ಅರ್ಥಾತ್ ಸ್ವಭಾವ, ಜೀವದ ಭಾವ ಏನ? ನೈಮಿತ್ತಿಕ ಭಾವ ಏನ?
ರಾಗ ದ್ವೇಷ ಮೋಹ ಏನದವು ಇವು ಜೀವನ ನೈಮಿತ್ತಿಕ ಭಾವದವ್ರೆ. ಹಾಗಾದ್ರೆ ಅದಕ್ಕೆ ನಿಮಿತ್ತ ಯಾವುದಿದೆ? ಮೋಹ ಕರ್ಮದ ಉದಯ ರೀ. ಕರ್ಮದ ಉದಯ ಅಂದ್ರ ನಾವು ಸ್ಥೂಲ ಆಗ್ತೇವ್ರಿ. ಮೋಹ ಕರ್ಮದ ಉದಯ ಏನೋ ಆನಂದ ಅನ್ನಿಸ್ತಾ ಇದೆ. ಹಾಗಾದ್ರೆ ಆ ಆನಂದ ರೂಪದ ಆತ್ಮನ ಆನಂದ ಅಲ್ಲ, ಏನೋ ಆನಂದ ಅನ್ನಿಸ್ತಾ ಇದೆ, ಮಜಾ ಬರ್ತಾ ಇದೆ ಅಂದ್ರಲ್ಲೇ ನೀವು ಮಜಾ ಬರ್ತಿದೆ, ಮಜಾ ಬರ್ತಾ ಇದೆ, ಆನಂದ ಅನ್ನಿಸ್ತಾ ಇದೆ. ಅದೇನಿದೆ ರೀ? ನೈಮಿತ್ತಿಕ ಭಾವ ಇದೆ ಜೀವದ. ಹಾಗಾದ್ರೆ ಅಲ್ಲಿ ನಿಮಿತ್ತ ಯಾವುದಿದೆ? ಸಾತಾ ವೇದನೆ ಇದ್ದನ. ವೇದನೆ ಇದ್ದನ ರೀ, ವೇದನೆ ಇದ್ದನ. ಅದರ ಆನಂದ ಅನ್ನಿಸ್ತಾ ಇದೆ ಅಂತಂದ್ರೆ ಸಾತಾ ವೇದನೆಯದು ಉದಯ ಇದೆ. ಸಾತಾ ವೇದನೆಯದ ಉದಯ ನಮ್ಗೆ ಆನಂದ ಮಾಡಿತೇನ್ರಿ? ಕರ್ತಾ ಇಲ್ಲದ. ಸಾತಾ ವೇದನೆಯದ ಉದಯ ಆನಂದದ ಕರ್ತಾ ಇಲ್ಲ. ಸ್ಪಷ್ಟ ಇದ್ರೂ ಕೂಡ ಸ್ಪಷ್ಟ ಆಗುದಿಲ್ರಿ ನಮ್ಗ. ಹೌದೇನಿಲ್ರಿ? ಅದಕ್ಕೆ ಎಲ್ಲಿ ಮನೆಯಲ್ಲಿ ಮೊದಲು ಕೆಳಗೆ 3 ದಿವಸದ ದ್ವಾದಶ ಅನುಪ್ರೇಕ್ಷೆ ಶಿಬಿರ ಮಾಡಿತ್ತಲ್ಲ, ಆವಾಗ ಆ ಶಿಬಿರದ ಮೂಲ ವಾಕ್ಯ ಹೇಳಿದ್ದೆ ನಾನು, ಘೋಷ ಇದ್ದದನ್ನು ಸ್ವೀಕಾರ ಮಾಡುವುದರ ಹೆಸರು ಮೋಕ್ಷ ಮಾರ್ಗ. ಇದ್ದದನ್ನು ಸ್ವೀಕಾರ ಮಾಡೋದು ಹಾಗಿದೆಯೋ ಹಾಗೆ. 12 ವಿಭಾಗದಿಂದ ಹೇಳಿದ್ರ ಅನುಪ್ರೇಕ್ಷೆ. 12 ಅನುಪ್ರೇಕ್ಷೆ. ಅನುಪ್ರೇಕ್ಷೆ ಏನದವ್ರಿ? ಅನುಪ್ರೇಕ್ಷೆ ಏನದವು? ಧರ್ಮದ ಅಂಗದವ್ರಿ, ನಿರ್ಜರಿಯ ಕಾರಣದವ್ರಿ, ಮೋಕ್ಷ ಮಾರ್ಗದಲ್ಲಿ ಮುಂದೆ ಸಾಗಲಿಕ್ಕೆ ಅನುಕೂಲ ಅದವ್ರಿ. ಮೋಕ್ಷ ಮಾರ್ಗ ಯಾವ್ದ? ಹೇಗಿದೆಯೋ ಹಾಗೆ ಸ್ವೀಕಾರ. ಇದ್ದುದನ್ನ ನೀನೇನು ಮಾಡಬೇಕಾಗಿಲ್ಲಪ್ಪ, ಮಾಡಬೇಕಾಗಿಲ್ಲ, ಮಾಡಬೇಕಾಗಿಲ್ಲ. ದೇಹವನ್ನು ಜಡ ಮಾಡಬೇಕಾಗಿಲ್ಲ. ಜಡ ಇದೆ ಅಂಥೇಳಿ ತಿಳಿಯೋದಿದೆ, ಉದ್ಗಲ ಇದೆ ಅಂಥೇಳಿ ತಿಳಿಯೋದಿದೆ, ಅವಸ್ಥಾ ಮಾತ್ರ ಇದೆ ಅಂಥೇಳಿ ತಿಳಿ. ಕೇವಲ ಅವಸ್ಥೆ, ಅವಸ್ಥೆ. ಆ ಅವಸ್ಥೆ ಇಡೀ ವಿಶ್ವ ಎಲ್ಲ ಪ್ರಯತ್ನ ಮಾಡಿದ್ರೂ ಹಾಗೆ ಉಳಿಯೋದಿಲ್ಲ, ಅದು ಪರಿಣಾಮಶೀಲ ಇದೆ. ಅದೇ ಬಹಳ ಧೈರ್ಯ ಬರ್ತಿದೆ. ಯಾವ ತಾಯಿ ಇಟ್ಟಿದಾಳಲ್ಲ ಬ್ರಹ್ಮಾನಂದ ಅಂತ ಹೇಳಿ, ಅಂಥ ಆತ್ಮನ ಆನಂದಕ್ಕೆ ಮಾರ್ಗ ಮಾಡಿಕೊಡ್ತಿದೆ. ಹೋಗಪ್ಪ ನೀನೇನ ಆನಂದದ ಕಡೆ. ನಿನ್ನನ್ನು ತಡೆಯೋರು ಯಾರೂ ಇಲ್ಲ, ನೀನೇ ಅಲ್ಲಿ ಇಲ್ಲಿ ತಡೆದು ನಿಲ್ಲುತ್ತಾ ಇದ್ದಿ. ಜಿನವಾಣಿ ಹೇಳ್ತಿದೆ, ನಿನ್ನನ್ನು ತಡೆಯೋರು ಯಾರು ಇಲ್ಲ. ಎಷ್ಟು ಧೈರ್ಯ ಬರ್ತಿದೆ. ಯಾರಿಗಿದೆ ಮರಣ? ಯಾರಿಗಿದೆ ರೋಗ? ಎಲ್ಲಿದೆ ಅಪಶಬ್ದ? ಎಲ್ಲಿದೆ ಅವಮಾನ? ಯಾರು ಮಾಡಿದ್ರೆ ನಿನ್ನ ಅವಮಾನ? ಯಾರು ಮಾಡೋ ಸಾಧ್ಯ ಇದೆ? ಯಾರು ಮಾಡೋ ಸಾಧ್ಯ ಇದೆ? ತ್ರಿಲೋಕ ಪೂಜ್ಯ ಜ್ಞಾನದರ್ಶನ ಸ್ವಭಾವಿ ಅರೂಪಿ ಚಿನ್ಮಾತ್ರ ತತ್ವ ಯಾರದರ ಅವಮಾನ ಮಾಡೋ ಸಾಧ್ಯ ಇದೆ? ಹಿಂದೆ ಮಾತಾಡೋದ, ಹಾಸ್ಯ ಮಾಡೋದ, ಪರಿಹಾಸ್ಯ ಮಾಡೋದ, ಅಪಹಾಸ್ಯ ಮಾಡೋದ ಯಾರು ಮಾಡೋ ಸಾಧ್ಯ ಇದೆ? ನಂದಂಥ ನೀ ಯಾಕೆ ತಿಳ್ಕೊಳ್ತಾ ಇದ್ದೀಯ? ಇದು ನನಗೆ ಹೇಳಿದುದೆಂದು ಅಜ್ಞಾನಿ ರೋಷತೋಷವ ಮಾಡು. ಮರೆಯೋದೇ ಇಲ್ಲ. ಹೇಳಿದ್ರಲ್ಲ ಅಪ್ಪಾಜಿ, ಶಿಖರ್ಜಿಗೆ ಹೋದಾಗ ಅಂದ, ಅವನಂದ ಜಗಳ ಬಿಟ್ಟು ಅವಾಗಿಂದ ನಾವು ಮಾತಾಡೋದು. ಹೋಗಿದ್ದೆ ಅಲ್ಲಿ ಶಿಖರ್ಜಿ. ಪ್ರತಿಯೊಂದು ವಸ್ತು, ಪ್ರತಿಯೊಂದು ಅವೆಲ್ಲ ಮಾನ ಹಿಡ್ಕೊಂಡು ನಾನು ಅದಕ್ಕೆ ಹೇಳಿದ್ರ ಮಮ ತತ್ವಜ್ಞಾನ ತರಂಗಿಣಿಯೊಳಗ ಮಮ ಇದ ಸಂಸಾರ ಇದೆ, ಮಮನ ಇದು ಮೋಕ್ಷ ಇದೆ. ಹೇಳಿದರೆ 2 ಶಬ್ದ. ಮಮ ಮಮನ ಮಾನಿದ್ದಾಗ ಅವಮಾನ ಆಗ್ತೈತ್ರಿ. ಯಾರದ ಸನ್ಮಾನ ಯಾರು ಮಾಡೋ ಸಾಧ್ಯ ಇಲ್ಲ. ಅರೆ ನೀ ಇಂಥ ವಿದ್ಯೆ ಅಂತ ಹೇಳಿ ಯಾರು ಹೇಳೋ ಸಾಧ್ಯ ಇದೆ? ನನ್ನ ವರ್ಣನೆ, ನನ್ನ ಸನ್ಮಾನ ಅನಂತ ತೀರ್ಥಂಕರ ಹೇಳಿದ್ರೂ ಅದು ಪೂರ್ಣ ರೂಪದಿಂದ ಆಗುವುದಿಲ್ಲ. ಅಂಥ ವಸ್ತು ನಾನಿದ್ದೇನೆ. ಅನಂತ ಅಜ್ಞಾನಿಗಳ ಅನಂತ ಕಷಾಯದ ಮೂಲಕ ಅನಂತ ಪ್ರಕಾರದಿಂದ ಅನಂತ ಕಾಲದವರೆಗೆ ಮಾಡಿದ್ರೂ ನನ್ನ ಅವಮಾನ ಒಂದು ಅಂಶ ಕೂಡ ಆಗೋ ಸಾಧ್ಯ, ಅಂಶ ಕೂಡ ಇಲ್ಲ. ಎಂಥದೇ ಕರ್ಮ ಇರಲಿ, ಕರ್ಮ ಈಗ ಅತ್ಯಂತ ನಿಕಟ ಇದೆಯಲ್ಲ ಅದ ಕರ್ಮ, ಜಡಕರ್ಮ.
ಜಡಕರ್ಮ ಬಿಡ್ರಿ. 70 ಕೋಟಿದ್ದಿದೆ, ಏನಿದೆ ಅದು ಮರ್ಯಾದೆ ಇದೆ ಅಲ್ಲ. ಆದರೆ ಯಾವುದು ಆ 70 ಕೋಟಿ ಮೋಹನೀಯಕ್ಕೆ ಕಾರಣ ಆಗುವಂಥ ಭಾವ ವಿಶೇಷ ಇದೆ ಅಲ್ಲ, ಆ ಭಾವ ವಿಶೇಷ ಕೂಡ ಜ್ಞಾನ ಸ್ವಭಾವಕ್ಕೆ ಏನೂ ಮಾಡಲಿಲ್ಲ, ಸ್ಪರ್ಶವನ್ನೇ ಮಾಡಲಿಲ್ಲ, ಮಾಡೋ ಸಾಧ್ಯ ಇಲ್ಲ. ಇದು ವಸ್ತು ವ್ಯವಸ್ಥೆ ಇದೆ. ಈ ವಸ್ತು ವ್ಯವಸ್ಥೆಯನ್ನು ತಿಳಿಸಿಕೊಡೋದ ಸರ್ವಜ್ಞ ಭಗವಂತರನ್ನು ಹೊರತುಪಡಿಸಿ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಇದರ ವಿವೇಚನೆಯನ್ನ ವೀತರಾಗಿ ಗುರುಗಳನ್ನು ಹೊರತುಪಡಿಸಿ ಬೇರೆ ಯಾರೂ ಮಾಡೋದು ಸಾಧ್ಯ ಇಲ್ಲ. ಇದನ್ನು ತಿಳ್ಕೊಂಡ್ರ ಜೈನನ ತಿಳ್ಕೊಳ್ಳೋ ಸಾಧ್ಯ ಇದೆ. ಜೈನ ಭಾವದಿಂದರೆ, ಜನ್ಮದಿಂದಲ್ಲ, ಜನ್ಮಧಾರಿ ಜೈನ. ಎರಡನೇದು ಮಧ್ಯಕ್ಕೊಂದು ಬರ್ತಿದೆ ಅಲ್ಲ, ಏನದ? ನಾಮಧಾರಿ ಜೈನ. ನಾವು ಜನ್ಮಧಾರಿ ಅದೇವೋ, ನಾಮಧಾರಿ ಅದೇವೋ, ಭಾವಧಾರಿ ಸ್ವರೂಪ ಏನಿದೆ ಅದು ಆಗಬಹುದಾಗಿದೆಯೋ ಯೋಚನೆ ಮಾಡೋದು. ಅಕಾರ್ಯದೊಳಗ ತಮ್ಮ ಶಕ್ತಿಯನ್ನು ತೊಡಗಿಸೋದಕ್ಕಿಂತ, ಅಯೋಗ್ಯದೊಳಗ ತಮ್ಮ ಜ್ಞಾನವನ್ನು ಸಿಲುಕಿಸೋದಕ್ಕಿಂತ ಯೋಗ್ಯ ಯಾವುದು ಮಾಡಿದರ ತನ್ನ ಹಿತ ಇದೆಯೋ ಆ ಕಾರ್ಯ ಮಾಡೋದ, ಆ ಜ್ಞಾನವನ್ನು ಆ ಕಾರ್ಯದೊಳಗೆ ತೊಡಗಿಸೋದು. ರಾಗದ್ವೇಷ ಮೋಹ ರೂಪದ ಅಶುದ್ಧ ಪರಿಣಾಮಗಳಿಗೆ ಕಾರಣ ಯಾವುದಿದೆ? ಉತ್ತರ ಏನು ಹೇಳಿದ್ರು? ವಸ್ತುವಿನ ಈ ಸ್ವರೂಪವು ಸರ್ವಕಾಲದಲ್ಲೂ ಪ್ರಕಟವಿದೆ. ಉತ್ತರ ಅರೆ ಪ್ರಶ್ನೆ ಏನು ಕೇಳಿದಾರೆ, ಉತ್ತರ ಏನು ಹೇಳ್ತಾ ಇದ್ದಿ? ಅರೆ ಪ್ರಶ್ನೆ ಕೇಳೋರಿಗೆ ಗೊತ್ತಿದೆ ಉತ್ತರದೊಳಗೆ ಏನಿದೆ ಅನ್ನೋದು. ಉತ್ತರ ಹೇಳೋರಿಗೆ ಗೊತ್ತಿದೆ ಅವನಿಗೇನು ಬೇಕಾಗಿದೆ ಅನ್ನೋದು. ಹೌದು ಅಥವಾ ಇಲ್ಲ? ಸಂಕೇತ ಮಾಡಿ ಕೇಳ್ತಾರಲ್ಲ, ಗದ್ಲಿರ್ತಿದೆ ಯಾವುದೋ ಒಂದು ವಸ್ತುವನ್ನ, ಆ ಸಂಕೇತವನ್ನು ಅವನು ತಿಳ್ಕೊಳ್ಳುವಂಥದ್ದು. ಆ ಸಂಕೇತದೊಳಗೆ ತನಗೆ ಯಾವುದು ಪ್ರಾಪ್ತ ಆಗಬೇಕೋ ಅದನ್ನು ಪಡೆಯುವಂಥದ್ದು ಅವನ ಭಾವ ಇವನಿಗೆ ಗೊತ್ತಾಗ್ತಿದೆ. ಮಗುವಿನ ಅಳುವನ್ನ ಗುರುತಿಸಿದಳು ಶಾಂತಲಾ ಮಾತೆ. ಕುಂದರಂಥ ವಿಲಕ್ಷಣ ಮಗುವಿಗೆ ಜನ್ಮ ಕೊಡಬೇಕಾದ್ರೆ ಅವಳೇನ ಅಜ್ಞಾನ ಅನಾಡಿ ಇದ್ದಳೇನ್ರಿ? ಹಾಗಾದ್ರೆ ಆ ದಾದಿ ಹಾಡು ಹೇಳ್ತಿದ್ದಳಲ್ಲ, ಜೋಗುಳ ಒಡತಿಯ ಹಾಗೇನ, ಅದಳು ನಿಲ್ಲಿಸಲಿಲ್ಲ. ಆವಾಗ ಅವಳ ಒಡತಿ ಹತ್ರ ಬಂದ ಮಗು ಹಸಿದಿರಬೇಕು. ಯಾಕೆ ಅಂತಂದ್ರೆ ನಾನು ಹಾಡು ಹೇಳಿದ್ರೆ ಅದು ಸುಮ್ಮನೆ ಕೂಡಲಿಲ್ಲಲ್ಲ, ಅದಕ್ಕೆ ಹಸಿದಿರಬೇಕು, ಅದಕ್ಕೆ ನನ್ನ ಹತ್ರ ಉಪಾಯ ಇಲ್ಲ ಅಂಥೇಳಿ ಶಾಂತಲಾ ಮಾತೆಯನ್ನು ಕರಿಬೇಕು. ಅವಳು ಬಂದು ನೋಡಿದಳ್ರಿ, ಇದು ಹಸುವಿನ ಅಳುವಲ್ಲ ಅಂಥೇಳಿ. ಇದೆಲ್ಲ ಮಹಿಮಾ ವಸ್ತು ಸ್ವರೂಪವನ್ನು ಬಿತ್ತರಿಸುವಂಥದ್ದಿದೆ, ದಿಗ್ದರ್ಶನ ಮಾಡುವಂಥದ್ದಿದೆ. ನಾವು ಕಥೆ ಅಂತೇಳಿ ಓದಿ ಬರ್ತೇವೆ. ರಾಮಾಯಣ ಹಾಗೆ ಓದಿದೆವು, ಪಾಂಡವಪುರನನ್ನು ಹಾಗೆ ಓದಿದೆವು, ಕೋಟಿಭಟನನ್ನು ಹಾಗೆ ಓದಿದೆವು, ಮನೋವತಿಯನ್ನು ಹಾಗೆ ಓದಿದೆವು. ಕಥೆ ಇದೆ ಅಂಥೇಳಿನ ಹೇಳಿದರು. ಧೈರ್ಯ ಶೇಷನು, ಧೈರ್ಯದಿಂದ ಆಲಿಸೋದು. ಏನು ಧೈರ್ಯದಿಂದ ಆಲಿಸೋದ? ಕಿವಿ ಇದ್ಮೇಲೆ ಆಯ್ತಲ್ಲ, ಧೈರ್ಯ ತಗಬೇಕಾಗಿದೆ. ಕೇಳಿ ಬರ್ತಿದೆ ಅಲ್ಲ, ಹಾಗೆ ಪ್ರಭು ಜ್ಞಾನಾವರಣಾದಿ ಕರ್ಮಗಳಿಗೆ ಕಾರಣ ರಾಗದ್ವೇಷ ಮೋಹದವು ಅನ್ನೋದ ಹೇಳಿದೆ, ಕೇಳಿದೆ, ತಿಳ್ಕೊಳ್ಳಲಾಗಿದೆ, ಮನ್ನಿಸಲಾಗಿದೆ. ಹಾಗಾದ್ರೆ ಆ ರಾಗದ್ವೇಷ ಮೋಹಕ್ಕೆ ಕಾರಣ ಯಾವುದು ಹೇಳಿರಲ್ಲ. ಪ್ರಶ್ನೆ ಎಂಥದ್ದೇ ಇದೆ. ಅಲ್ಲಿ ಜಿಜ್ಞಾಸು ಇದ್ದಾನ್ರಿ ಅವನಿಗೇನು ಮಾಡೋದಿದೆ ಹೇಳ್ರಿ? ಅದರದ ವಿಷಯ ತಿಳ್ಕೊಳ್ಳೋದಿದೆಯೋ ಅಥವಾ ಅದರ ಪರಿಹಾರ ಮಾಡೋದಿದೆ ರೀ? ಅದಕ್ಕೆ ಧರ್ಮ ತಿಳ್ಕೊಳ್ಳೋದು, ಧರ್ಮದ ಸ್ವರೂಪ ತಿಳ್ಕೊಳ್ಳೋದಿದೆ, ಧರ್ಮದ ಅಂಗೀಕಾರ ಮಾಡೋದಿದೆ, ನಮಗ ತಿಳ್ಕೊಳ್ಳೋದಿದೆ. ಹೌದಲ್ಲ? ಅದಕ್ಕೆ ಅಲ್ಲಿ ಹೇಳಿದ, ಹೇಳಿದೆ, ಕೇಳಿದೆ, ಕೇಳಲಾಗಿದೆ, ಆಲಿಸಿ ಆಗಿದೆ, ತಿಳಿದುಕೊಳ್ಳಲಾಗಿದೆ, ಮನ್ನಿಸಿದೆ. ಏನು ಮನ್ನಿಸಿದೆ? ಒಂದರಿಂದ ಒಂದಾಗ್ತಿದೆ ಅಂತ ಹೇಳಿ.
ಯಾವುದರಿಂದ ಯಾವುದಾಗ್ತಿದೆ? ರಾಗದ್ವೇಷ ಮೋಹದಿಂದ ಜ್ಞಾನಾವರಣಾದಿ ಕರ್ಮಗಳು ಬದಲಾಗ್ತಿದೆ. ಹಾಗಾದ್ರೆ ಅದ್ಯಾವುದರಿಂದ ಆಗ್ತಿದೆ? ಯಾವುದರಿಂದ ಆಗ್ತಿದೆ? ಉತ್ತರ ಏನು ಹೇಳಿದ್ರು? ಪ್ರಕಟಣೆ ಇದೆಯಲ್ಲಪ್ಪ, ವಸ್ತುವಿನ ಸ್ವರೂಪ ಆಗ್ತಿದೆ ಅಂತ ಹೇಳಲಿಲ್ರಿ. ಹಾಗಾದ್ರೆ ಅವನು ಇನ್ನೂ ಏನು ಮಾಡ್ತಾ ಇದ್ದಾನೆ? ಕುರಿಯ ಹಾಗೆ ಕಣ್ಣು ಬಿಡ್ತಾ ಇದ್ದಾನೆ. ಆಗಿಲ್ಲಿ ಮುಂದೆ ಹೇಳಿದರೆ ಅವನು ಇಲ್ಲ, ನಾವು ಕಣ್ಣು ಬಿಡ್ತಾ ಇದ್ದೀವಿ. ಅವನು ಒಳಗೆ ಹೋದರೆ ಈ ವಸ್ತುವಿನ ಸ್ವರೂಪವು ಸರ್ವಕಾಲದಲ್ಲೂ ಪ್ರಕಟವಿದೆ. ಹೇಗಿದೆ ವಸ್ತುವಿನ ಸ್ವಭಾವವು? ಜಾತು ಆತ್ಮ ಆತ್ಮನಃ ರಾಗಾದಿ ನಿಮಿತ್ತ ಭಾವಂ ನ ಯಾತಿ. ಜಾತು ಯಾವುದೇ ಕಾಲದಲ್ಲಿ ಆತ್ಮ ಜೀವದ್ರವ್ಯವು ಆತ್ಮನಃ ರಾಗಾದಿ ನಿಮಿತ್ತ ಭಾವಂ ತನ್ನ ಕುರಿತಾದ ಯಾವ ರಾಗ ದ್ವೇಷ ಮೋಹ ರೂಪದ ಅಶುದ್ಧ ಪರಿಣಾಮಗಳಾಗುತ್ತವೆ ಅವುಗಳ ಕಾರಣವಾಗುವ ರೂಪದಿಂದ ಪರಿಣಮಿಸುವುದಿಲ್ಲ. ಮುಗಿತ್ ನೋಡ್ರಿ. ಜೀವದ್ರವ್ಯ ತನಗೆ ರಾಗ ಆಗುವ ಹಾಗೆ, ತನಗೆ ದ್ವೇಷ ಮೋಹ ಆಗುವ ಹಾಗೆ ಪರಿಣಮಿಸುವುದೇ ಇಲ್ಲ. ಇದು ವಸ್ತು. ಇನ್ನು ಮತ್ತೊಂದು ಸ್ವಲ್ಪ ಮೇಲೆ ಹೋಗ್ಬೇಕಲ್ಲ. ಸ್ವರೂಪ ಪ್ರಗಟಿದೆ ಅಂದ್ರು ಪ್ರಶ್ನೆ ಏನು ಕೇಳಿದ್ರಿ? ಹೇಗಿದೆ ಆ ಸ್ವರೂಪವನ್ನಿಲ್ರಿ? ಸ್ವಭಾವ. ಉತ್ತರ ಏನು ಹೇಳಿದ್ರ ಮೊದಲನೇ ಪ್ರಶ್ನೆಗೆ? ಈ ವಸ್ತುವಿನ ಸ್ವರೂಪವು ಸರ್ವಕಾಲದಲ್ಲೂ ಪ್ರಕಟವಿದೆ. ಹಾಗಾದ್ರೆ ಆ ವಸ್ತು ಸ್ವರೂಪ ಹೇಗಿದೆ ಹೇಳ್ರಲ್ಲ ಅಂಥೇಳಿ ಪ್ರಶ್ನೆ ಇಲ್ಲ. ಪ್ರಶ್ನೆ ಅದಕ್ಕೆ ಸಂಬಂಧಿಸಿದ್ದೇನೆ ಬೇರೆ ಇದೆ. ನಿಜವಾದ ಅನುಕೂಲ ಆಗುವ ಹಾಗೆ ಇದೆಯೋ ಅಥವಾ ತಿಳ್ಕೊಳ್ಳುವ ಸಲುವಾಗಿ ಇದೆ ರೀ? ಕಾಲಹರಣ ಮಾಡುವ ಸಲುವಾಗಿ ಇದೆಯೋ ಅಥವಾ ಅನುಕೂಲ ಮಾಡ್ಕೊಳ್ಳೋದಿದೆ, ಪ್ರಯೋಜನ ಸಾಧಿಸೋದಿದೆ? ಸ್ವರೂಪ ಹೇಗಿದೆ ಹಾಗಾದ್ರೆ ಹೇಳ್ರಲ್ಲ ಅನ್ಲಿಲ್ಲ. ಸ್ವರೂಪ ಅಂತೂ ಗೊತ್ತಿದೆ, ಅದರ ಸ್ವಭಾವ ಏನಿದೆ ಹೇಳ್ರಿ. ಸ್ವರೂಪ ಏನಾಯ್ತು? ಸ್ವರೂಪ ಅವನಿಗೇನು ಗೊತ್ತಿದೆ? ನಿರಂತರ ಬದಲಾಗ್ತಾ ಇದೆಯಲ್ಲ. ರಾಗಿದ್ದದ್ದು ದ್ವೇಷ ಆಗ್ತಿದೆ, ದ್ವೇಷದ ಮೋಹ ಆಗ್ತಿದೆ, ಒಂದ್ ದಿವಸ ರಾಗದ್ವೇಷ ರಹಿತ ಆಗ್ತಿದೆ. ಇದು ಸ್ವರೂಪ ಆಯ್ತು. ಸ್ವಭಾವ ಹೇಗಿದೆ ಹೇಳ್ರಲ್ಲ? ರಾಗಿರುವಳದೊಳಗೆ ಕೂಡ ರಾಗ ಆಗಿಲ್ಲ. ಬಹಳ ಉಚ್ಚ ಕೊಟ್ಟಿದ್ದಿದೆ. ಸ್ವಭಾವ ಹೇಗಿದೆ? ಆ ರೂಪದ ಹಾಗೆ ಆಗಿಲ್ಲ. ಹಾಗೆ ಪರಿಣಮಿಸಲ್ಲದ ಸ್ವಭಾವ. ಯಾವುದು ಪರಿಣಮಿಸ್ತಿದೆಯೋ ಅದು ಸ್ವಭಾವ ಅಲ್ಲ. ಜ್ಞಾನದಿಂದ ಸುಧಾ ನಮಗೆ ಸ್ವಭಾವ ಗೊತ್ತಾಗಿದೆ. ಜ್ಞಾನದಿಂದ ಜ್ಞಾನ ಐತಿ ನಮಗೆ ಜೀವ ಐತಿ. ಆ ಜ್ಞಾನದಿಂದ ಸ್ವಭಾವ ಗೊತ್ತಾಗಿದೆ. ಜ್ಞಾನದಿಂದ ಸ್ವಭಾವ ಗೊತ್ತಾಗಿಲ್ಲ. ಹೌದು, ಗೊತ್ತಾಗಬೇಕಾದದ್ದು ಅದುವೇ ಇದೆ. ಜ್ಞಾನ ಜೀವದಲ್ಲಿ ಕ್ರೋಧ ಆಗಿರುವಳೆದೊಳಗೆ ರಾಗ ದ್ವೇಷ ಮೋಹ ಅಂತೇಳಿ ಹೇಳಿದ್ರೆ ನಾವು ಕ್ರೋಧ ಅಂತೇಳಿ ತಿಳ್ಕೊಳ್ಳೋಣ. ಕಣ್ಣು ಕೆಂಪಗಾಗಿದ್ದಾವೆ, ಅಷ್ಟು ಕ್ರೋಧಿತ ಆಗಿದ್ದಾನೆ ವ್ಯಕ್ತಿ. ಆದ್ರೆ ಆ ವೇಳೆದೊಳಗೆ ಕೂಡ ಸ್ವಭಾವ ರೂಪದ ಜ್ಞಾನ ಏನಿದೆ ಅದು ಕ್ರೋಧ ರೂಪವಾಗಿ ಪರಿಣಮಿಸಿಯೇ ಇಲ್ಲ. ಹಾಗೆ ಪರಿಣಮಿಸ್ತಿತ್ತು ಅಂತಂದ್ರೆ ಮುಂದೊಂದು ಕಾಲದೊಳಗೆ ಜ್ಞಾನದ ಅಭಾವ ಆಗ್ತಿತ್ತು. ಹಾಗೆ ಪರಿಣಮಿಸ್ತಿತ್ತು ಅಂತಂದ್ರೆ ಮುಂದೊಂದು ಕಾಲದೊಳಗ ಕ್ರೋಧದ ಅಭಾವ ಆಗುತ್ತಿರಲಿಲ್ಲ. ತಿಳಿತಾ ಇದೆ ಅಂದ್ರೆ ಎರಡೂ ಹೇಳಿತ್ತು. ಹಾಗೆ ಪರಿಣಮಿಸ್ತಿತ್ತು, ಮುಂದೊಂದು ಸಮಯದೊಳಗೆ ಜ್ಞಾನದ ಅಭಾವ ಆಗ್ತಿತ್ತು. ಹಾಗೆ ಪರಿಣಮಿಸ್ತಿತ್ತು ಅಂತಂದ್ರೆ ಮುಂದೊಂದು ಸಮಯದೊಳಗ ಮುಂದೊಂದು ಕಾಲದೊಳಗ ಕ್ರೋಧದ ನಾಶ ಆಗ್ತಾನೆ ಇರಲಿಲ್ಲ. ಇದರ ಮೇಲೆ ವಿಚಾರ ಮಾಡಿದ್ರೆ ಬಹಳ ಅದ್ಭುತ ಮಾತಿದೆ ರೀ ಕಲಶ.